ಕರೋತು ಮಮ ಕಲ್ಯಾಣಂ ಹರಿರಹಯಮುಖಾಭಿದಃ ಗುರುಶ್ಚ ಮಧ್ವನಾಮಾಮೇ ವರದೋಸ್ತು ನಿರಂತರಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ವೇದಶಾಸ್ತ್ರಪುರಾಣಾಬ್ಧಿವಿಕ್ರೀಡನ ವಿಶಾರದಾನ್ ಶ್ರೀಸತ್ಯಧ್ಯಾನತೀರ್ಥಾಖ್ಯಾನುಪತಿಷ್ಠೇ ಗುರುನ್ ಮಮ. ವೇದಶಾಸ್ತ್ರಪುರಾಣಾರ್ಥರಸಪೀಯೂಷವರ್ಷಕಾನ್ ಶಿಷ್ಯವಾತ್ಸಲ್ಯಭರಿತಾನ್ ಜಾಲಿಹಾಳಗುರುನ್ ಭಜೆ. ಯಸ್ಯ ಸ್ಮರಣಮಾತ್ರೇಣ ಧರ್ಮದೀಕ್ಷಾ ವಿವರ್ಧತೆ ವಂದೇ ತಾನ್ ಶ್ರೀನಿವಾಸಾರ್ಯಾನ್ ಮಮ ವಿದ್ಯಾಗುರೂನ್ ಸದಾ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಸ್ವಸ್ತ್ಯಸ್ತು ಸತಾಮಖಿಲ ಸನ್ಮಂಗಲಾನಿ ಭವಂತು. ಶ್ಲೋಕೈಕಶ್ರವಣಪಠಣಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೋದನಪಟುತರೆ ಧರ್ಮಾದ್ಯಖಿಲಪುರುಷಾರ್ಥಸಾಧನೀಭೂತೆ ಶ್ರೀಮನ್ಮಹಾಮುನಿಕೃತೆ ಶ್ರೀಮನ್ಮಹಾಭಾರತೆ ವಿರಾಟಪರ್ವಣಿ ಅದ್ಯ ಕಥಾ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾ ಪ್ರಮೇಯಾನುವಾದಃ. ಹರಿ ಓಂ. ಧರ್ಮೋ ವಿವರ್ಧತಿ ಯುಧಿಷ್ಠಿರಕೀರ್ತನೇನ ಪಾಪಂ ಪ್ರಣಶ್ಯತಿ ಭೃಕೋದರಕೀರ್ತನೇನ ಶತ್ರೂನ್ ವಿನಂಕ್ಷ್ಯತಿ ಧನಂಜಯಕೀರ್ತನೇನ ಮಾದ್ರೀಸುತೌ ಕಥಯತಾಂ ನ ಭವಂತಿ ರೋಗಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಧರ್ಮರಾಜ ಅಂತ ಹೇಳಿ ಯುಧಿಷ್ಠರನ ಬಗ್ಗೆನೂ ಇನ್ನುಳಿದ ಪಾಂಡವರ ಬಗ್ಗೆನೂ ನಡ್ಕೊಳ್ಬೇಕಾದಂತಹ ರೀತಿಯನ್ನು ಉತ್ತರ ವಿರಾಟ್ ರಾಜನ ಎದುರಿಗೆ ಪ್ರಸ್ತಾಪವನ್ನು ಮಾಡಿದ. ವಾಸ್ತವದಲ್ಲಿ ವಿರಾಟ್ ರಾಜ ಈ ಕಾರ್ಯವನ್ನು ಮಾಡಲಿಕ್ಕೆ ತಾನು ಸ್ವಯಂ ಯೋಚನೆ ಮಾಡಿ ಮಾಡಬಹುದಿತ್ತು. ಆದರೆ ವಿರಾಟ್ ರಾಜ ತನ್ನ ಅಭಿಪ್ರಾಯವನ್ನು ಹೇಳೋಕ್ಕಿಂತ ಮುಂಚೆ ಉತ್ತರ ತನ್ನ ಅಭಿಪ್ರಾಯವನ್ನು ಹೇಳ್ತಾನೆ. ಅಂದರೆ ಇಲ್ಲಿ ವೇದವ್ಯಾಸ ದೇವರು ಆಯಾ ಪಾತ್ರಗಳನ್ನು ಹೇಳಬೇಕಾದಂತಹ ಸಂದರ್ಭದಲ್ಲಿ ಆ ಪಾತ್ರಕ್ಕೆ ಎಷ್ಟು ಸಾಮರ್ಥ್ಯ ಇದೆ, ಒಬ್ಬ ವ್ಯಕ್ತಿ ಯಾವುದೋ ಒಂದು ವಿಷಯದಲ್ಲಿ ತಪ್ಪು ಮಾಡ್ತಾನೆ ಅಂತಂದರೆ ಅವನು ಸರ್ವಥಾ ಎಲ್ಲ ವಿಷಯದಲ್ಲಿಯೂ ಹೀನ ಬುದ್ಧಿಯವನು, ಅವನಿಗೆ ಯಾವುದೇ ವಿಧವಾದಂತಹ ವಿವೇಕ ಇಲ್ಲ ಅಂತ ಪರಿಭಾವಿಸ್ಲಿಕ್ಕೆ ಹೋಗಬಾರ್ದು. ಯಾವುದೋ ಒಂದರಲ್ಲೇ ಅಪರಾಧ ಅನ್ನೋದು ನಡೆದಿರ್ತದೆ. ಉತ್ತರ ತಾನು ಹೆಂಗಳೆಯರ ಮಧ್ಯದಲ್ಲಿ ಕೂತ್ಕೊಂಡು ತನ್ನಷ್ಟಕ್ಕೆ ತಾನು ಬೇಕಾದಷ್ಟು ದೊಡ್ಡವನು ಅಂತ ಹೇಳ್ಕೊಂಡಿದ್ದ. ಆದ್ದರಿಂದ ಉತ್ತರನ ಬಗ್ಗೆ ಸಾಮಾನ್ಯವಾಗಿ ಎಲ್ಲರಿಗೂ ಅಭಿಪ್ರಾಯ ಏನಾಗಿಬಿಡ್ತದೆ, ವ್ಯತ್ಯಾಸವಾಗಿ ಬಂದುಬಿಡ್ತದೆ. ಅದಕ್ಕಾಗಿ ವಿರಾಟ್ ರಾಜ ಮಾಡಲಿಕ್ಕೆ ಯಾವುದಕ್ಕನ್ನು ಅಪೇಕ್ಷೆ ಪಡ್ತಿದ್ನೋ, ಯಾವುದನ್ನು ತಾನು ಗುರುತಿಸಿ ಮಾಡಬಲ್ಲನು ವಿರಾಟ್ ರಾಜ, ಆ ವಿಷಯವನ್ನು ಉತ್ತರನ ಬಾಯಿಯಿಂದ ಹೇಳಿಸ್ತಾರೆ ವೇದವ್ಯಾಸದೇವರು. ಇದನ್ನು ಹೇಳಿದ ತಕ್ಷಣ ಎರಡನೇ ಆಲೋಚನೆಯನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ಮಗ ಹೇಳ್ದ ಅಂತನ್ನುವಂಥದ್ದಲ್ಲ. ವಾಸ್ತವದಲ್ಲಿ ಯೋಗ್ಯವಾದದ್ದನ್ನು ಯಾರಾದರೂ ಹೇಳ್ರಿ. ಯುಕ್ತಿಯುಕ್ತಂ ವಚೋಗ್ರಾಹ್ಯಂ
ಬಾಲಾದಪಿ ಶುಕಾದಪಿ ಅಂಥೇಳಿ. ಯೋಗ್ಯವಾದ ಮಾತುಗಳನ್ನು ಆಡುವಂಥವ್ರು ಯಾರೇ ಇರಲಿ, ಅವರು ಸಣ್ಣ ಮಕ್ಕಳಿರ್ಬೋದು ಅಥವಾ ಒಂದು ಸಾಕಿರ್ತಕ್ಕಂತಹ ಗಿಳಿ ಹೇಳ್ಬೋದು, ಅದನ್ನು ಏನು ಮಾಡಬೇಕಾಗ್ತದೆ, ವಿವೇಕಿಗಳಾದಂಥವ್ರು ಅದನ್ನು ಸ್ವೀಕಾರ ಮಾಡಬೇಕಾಗ್ತದೆ. ಹೇಳೋನ ಸ್ವಾರಸ್ಯ ಅಲ್ಲ, ಅದು ಏನು ಹೇಳ್ದ ಅಂತನ್ನೋದು ಸ್ವಾರಸ್ಯ. ಆದ್ದರಿಂದಾಗಿ ಉತ್ತರ ಇಷ್ಟೆಲ್ಲ ಮಾತಾಡಿದಾಗ ಅದನ್ನು ಯೋಚನೆ ಮಾಡಲಿಕ್ಕೆ ಹೋಗಲಿಲ್ಲ ವಿರಾಟ್ ರಾಜ. ಇದೆಲ್ಲವೂ ಕೂಡ ಹೃದಯಕ್ಕೆ ಹತ್ತಿರವಾದಂತಹ ಮಾತುಗಳು. ಹೌದು, ವಾಸ್ತವದಲ್ಲಿ ಪಾಂಡವರು ಯಾವ ರೀತಿಯಲ್ಲಿ ನಮ್ಮ ಜೊತೆಗೆ ನಡ್ಕೊಂಡಿದ್ದಾರೋ, ಅವರೊಂದಿಗೆ ನಾವು ಯಾವ ರೀತಿಯಲ್ಲಿ ನಡ್ಕೊಂಡಿದ್ದೀವೋ, ಒಬ್ಬ ಉತ್ತಮನ ಜೊತೆಗೆ ಒಬ್ಬ ಅಧಮನಾದವನ ನಡವಳಿಕೆ ಯಾವ ರೀತಿ ಇರಬೇಕು ಅದಕ್ಕನುಸಾರವಾಗಿ ನಮ್ಮ ನಡವಳಿಕೆ ಇರಲಿಲ್ಲ. ನಾವು ತಪ್ಪಿತಸ್ಥರಿದ್ದೀವಿ. ಆ ತಪ್ಪನ್ನು ನನ್ನ ಮಗ ಬಲು ಬೇಗ ಅರ್ಥ ಮಾಡಿಕೊಂಡಿದ್ದಾನೆ. ಅರ್ಥ ಮಾಡ್ಕೊಳ್ಳಿಕ್ಕೆ ನನಗೆ ತಡ ಆಗಿದೆ, ನನ್ನ ಮಗ ಬಲು ಬೇಗ ಅರ್ಥ ಅದನ್ನ ಮಾಡಿಕೊಂಡಿದ್ದಾನೆ. ಆದ್ದರಿಂದಾಗಿ ಆ ಮಾತುಗಳನ್ನೆಲ್ಲವನ್ನೂ ಸ್ವೀಕಾರ ಮಾಡ್ದ. ಕೈ ಮುಗಿತಾನೆ ವಿರಾಟ್ ರಾಜ. ಅಂತಾನೆ ಧರ್ಮರಾಜನ ಹತ್ತಿರದಲ್ಲಿ, ಪ್ರಸೀದತು ಮಹಾರಾಜ ಧರ್ಮಪುತ್ರೋ ಯುಧಿಷ್ಠಿರ ಪ್ರಚ್ಛನ್ನ ರೂಪವೇಷತ್ವಾತ್ ನಾಗ್ನಿರ್ದೃಷ್ಟ ತೃಣೈರ್ವೃತಃ ಶಿರಸ ಅಭಿಪ್ರಪನ್ನೋಸ್ಮಿ ಸಪುತ್ರ ಪರಿಚಾರಕ. ದಯಮಾಡಿ ಅನುಗ್ರಹವನ್ನು ಮಾಡಪ್ಪ, ನೀನು ಧರ್ಮ ಪುತ್ರನಾದಂಥ ನಿನ್ನಂಥ ವ್ಯಕ್ತಿಯ ಹತ್ತಿರದಲ್ಲಿ ಅಪರಾಧವನ್ನು ಮಾಡಿದ್ದೀವಿ ಅಂತ ನಾವು ಕೇಳ್ಕೋಬೇಕಂದ್ರೆ ತಪ್ಪನ್ನು ಎರಡು ರೀತಿ ಮಾಡ್ತೀವಿ. ಒಂದು ಗೊತ್ತಾಗಿ, ಒಂದು ಗೊತ್ತಾಗದೇನೆ. ಒಂದು ನಮ್ಮ ಬಗ್ಗೆ ನಮಗೆ ಜ್ಞಾನ ಇಲ್ಲದೇನೆ, ಇನ್ನೊಂದು ಯಾರ ಬಗ್ಗೆ ತಪ್ಪು ಮಾಡ್ತೀವೋ ಅವ್ರ ಬಗ್ಗೆ ಜ್ಞಾನ ಇಲ್ಲದೇನೆ. ಹಿಂಗೆ ತಪ್ಪುಗಳನ್ನೇ ಮಾಡಿರ್ತೀವಿ. ಒಟ್ಟಾರೆಯಾಗಿ ತಪ್ಪು ಮಾಡಿದ್ದೀವಿ ಅಂತ ಅಷ್ಟೇ ಹೇಳ್ತೀವಿ ಹೊರತು ಯಾವ ಕಾರಣದಿಂದ ತಪ್ಪು ಮಾಡಿದ್ವಿ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ. ಯಾಕೆ, ಅದನ್ನು ಹೇಳ್ಕೊಂಡ್ಬಿಟ್ವಿ ಅಂದ್ರೆ ನಾವು ಭಾಳ ಸಣ್ಣವರಾಗಿಬಿಡ್ತೀವಿ. ತಪ್ಪು ಮಾಡಿದ್ದೀವಿ ಅಂತ ಹೇಳೋದೇ ದೊಡ್ಡ ಮಾತು. ಮಾನಸಶಾಸ್ತ್ರದಲ್ಲಿ ಒಂದು ಮಾತನ್ನು ಹೇಳುತ್ತಾರೆ, ನೀವೇನು ತಪ್ಪು ಮಾಡಿದ್ದೀರಿ ಅಂತನ್ನೋದನ್ನು, ನೀವು ಜಗತ್ತಿನಲ್ಲಿ ಬಹಳ ಉನ್ನತ ಸ್ಥಾನಕ್ಕೆ ಹೋಗಬೇಕು, ಪ್ರಗತಿ ಪಥದಲ್ಲಿ ನೀವು ಸಾಗಬೇಕು ಅಂತಾದರೆ, ಉನ್ನತ ವ್ಯಕ್ತಿಗಳು ನೀವಾಗಬೇಕು ಅಂತಾದರೆ ನೀವು ಮಾಡಿರುವಂತಹ ತಪ್ಪುಗಳನ್ನು ಮೊದಲು ಒಪ್ಕೊಳ್ರಿ ಅಂತಾರೆ. ಫಸ್ಟ್ ಯು ಅಕ್ಸೆಪ್ಟ್ ಇಟ್. ನೀವು ಅದು ಎಷ್ಟೇ ದೊಡ್ಡವರಾಗಿರಲಿ, ನೀವೆಷ್ಟೇ ಘನತೆವೆತ್ತಂತಹ ವ್ಯಕ್ತಿಗಳಾಗಿರಲಿ, ನೀವೆಷ್ಟೇ ಮಾನ್ಯ ಸ್ಥಾನದಲ್ಲಿರಲಿ, ಆದರೆ ನೀವು ಮಾಡಿರುವಂತಹ ತಪ್ಪನ್ನು ಮೊದಲು ನೀವು ಒಪ್ಕೊಳ್ರಿ. ಅಕ್ಸೆಪ್ಟ್ ಇಟ್. ಎರಡನೇದ್ದು ಯಾವುದಂದರೆ ಡೋಂಟ್ ರಿಪೀಟ್ ಇಟ್. ಪುನಃ ಆ ತಪ್ಪು ಮರಕಳಿಸದೇ ಇರೋ ಹಂಗೆ ಎಚ್ಚರ ವಹಿಸ್ರಿ. ಮೊದಲನೇದ್ದೇ ಬಹಳ ದೊಡ್ಡ ಸಮಸ್ಯೆ. ಯಾಕೆಂದರೆ ಅಹಂಕಾರ ಅಡ್ಡ ಬರ್ತದೆ ತಪ್ಪು ಮಾಡಿದ್ದೀವಿ ಅಂತ ಹೇಳ್ಕೊಳ್ಳಿಕ್ಕೆ. ನಾವು ಯಾರ ಮುಂದೂ ನಾವು ತಪ್ಪು ಮಾಡಿದ್ದೀವಿ ಅಂತ ನಾವು ಹೇಳ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಬ್ರಹ್ಮದೇವರಂತಾರೆ ದೇವ್ರ ಮುಂದೂ ನಾವು ಹೇಳ್ಕೊಳ್ಳೋದಿಲ್ಲಂತೆ. ತಪ್ಪು ಅಂತ ಮಾಡಿದ್ದೀವಿ ಅಂತ ಏನು ಹೇಳೋದು ದೇವ್ರ ಹತ್ರ ಅಂತ. ಅಲ್ಲಿಯೂ ನಮಗೇನಪ್ಪ ಅಂತಂದ್ರೆ ಒಂದು ಸ್ವಲ್ಪ ಅಹಂಕಾರನೇ. ದೇವ್ರ ಹತ್ರನೂ ನಾವು ತಪ್ಪು ಮಾಡಿದ್ದೀವಿ ಅಂತ ಹೇಳ್ಕೊಳ್ಳಿಕ್ಕೆ ನಾಚಿಕೆ ಪಡ್ತೀವಂತೆ. ಅದಕ್ಕೆ ಬ್ರಹ್ಮದೇವ್ರು ನೋಡ್ರಿ, ನಿಮಗೆ ತುಂಬ ನಾಚಿಕೆ ಇದೆ, ನೀವೇನೇನು ತಪ್ಪು ಮಾಡಿದ್ದೀರಿ ಅಂತ ಅನ್ನೋದನ್ನು ಒಂದು ಸರ್ತೆ ನಾ ಹೇಳ್ಕೊಟ್ಬಿಡ್ತೀನಿ, ನಾ ಹೇಳ್ಕೊಟ್ಟಂಗೆ ಹೇಳ್ರಿ ಅಂತದಂತಾರೆ. ನೀವೇನೇನು ತಪ್ಪು ಮಾಡಿದ್ದೀರಿ ಅದನ್ನೆಲ್ಲ ನೀವೇ ಹೋಗಿ ಹೇಳ್ಕೊಳ್ಳಿಕ್ಕೆ ಏನಾಗ್ತದೆ ಅಂದರೆ ತುಂಬ ನಾಚಿಕೆ ಬರ್ತದೆ. ಇಂತಿಂಥ ತಪ್ಪು ನಾವು ಮಾಡಿದ್ದೀವಿ, ಅಚ್ಚಿ ಅಸಹ್ಯ, ದೇವರೆದ್ರಿಗೆ ಕೂತ್ಕೊಂಡು ಎಂತೆಂಥ ತಪ್ಪು ಮಾಡಿದ್ದೀವಿ ಅಂತ ಹೆಂಗೆ ಹೇಳ್ಕೊಳ್ಳೋದಪ್ಪ. ಇಷ್ಟು ದೊಡ್ಡವರಾಗಿಬಿಟ್ಟು ನಾವು ನಮ್ಮ ತಪ್ಪು ಮಾಡಿದ್ದೀವಿ ಅಂತ ದೇವ್ರ ಮುಂದೆ ನಾವು ನಿಂತ್ಕೊಂಡು ಹೇಳೋದನ್ನು ಯಾರ ಕೇಳಿಸ್ಕೊಂಡ್ಬಿಟ್ರೆ ಏನು ಗತಿ, ಇದು ಬೇರೆ. ಆದ್ದರಿಂದ ನಾವೇನೇನು ತಪ್ಪು ಮಾಡಿದ್ದೀವಿ ಅಂತ ಅನ್ನೋದನ್ನು ನಾವು ಹೇಳ್ಕೊಳ್ಳೋದಿಲ್ಲ. ಅದಕ್ಕೆ ಬ್ರಹ್ಮದೇವರು ಅಂತಾರೆ, ನೀವೇನೇನು ತಪ್ಪು ಮಾಡಿದ್ದೀರಿ ಅಂತ ಒಂದು ಲೀಸ್ಟ್ ಹಾಕಿಕೊಡ್ತೀನಿ, ಒಂದು 5 ಅಧ್ಯಾಯ ಎಲ್ಲ ಲೀಸ್ಟ್ ಹಾಕಿಕೊಟ್ಬಿಡ್ತೀನಿ. ದೇವ್ರ ಪೂಜೆಗೆ ಕೂತಾಗ ಹೋಗಿ ಏನು ಮಾಡಿರಿ ಅಂದರೆ, ಇಷ್ಟು ತಪ್ಪು ಮಾಡಿದ್ದೀನಿ, ಮಿನಿಮಮ್ ಇಷ್ಟಾದರೂ ತಪ್ಪು ಮಾಡಿದ್ದೀನಪ್ಪ, ಇದ್ರ ಮೇಲಿಂದು ಅದು ನನಗೆ ಊಹಾತೀತವಾದಂಥದ್ದು. ತಪ್ಪು ಮಾಡೋದ್ರಲ್ಲಿ ನಾವು ನಿಸ್ಸೀಮರು, ನಾವು ತಪ್ಪು ಮಾಡೋದ್ರಲ್ಲಿ ತುಂಬ ನಿಪುಣರಿದ್ದೀವಿ ನಾವು. ಆದರೆ ತಪ್ಪು ಮಾಡಿದ ಮೇಲೆ ಹೇಳ್ಕೊಳ್ಳೋದು ಕೂಡ ನಮಗೆ ಎಷ್ಟು ತಪ್ಪು ಮಾಡಿದ್ದೀವಿ ಅಂತ ಗೊತ್ತಿರೋದಿಲ್ಲ, ಅಷ್ಟು ತಪ್ಪು ಮಾಡಿಬಿಟ್ಟಿರ್ತೀವಿ ನಾವು. ಅದಕ್ಕಾಗಿ ಇಷ್ಟನ್ನಾದರೂ ಹೇಳ್ಕೊಳ್ರಿ ಅಂತ ಒಂದು 5 ಅಧ್ಯಾಯ ಪಂಚರಾತ್ರಾಗಮದಲ್ಲಿ ಜಿತಂತ್ಯ ಸ್ತೋತ್ರ ಅಂತ ಕರೀತಾರೆ. ಇಷ್ಟು ತಪ್ಪನ್ನು ಹೇಳ್ಕೊಳ್ರಿ ಅಂತ. ಕರಚರಣ ಕೃತಂ ವಾ ಕಾಯಜಂ ಕರ್ಮಜಂ ವಾ
ಶ್ರವಣ ಮನನಜಂ ವಾ ಮಾನಸಂ ವಾ ಪರಾಧಂ ವಿಹಿತಂ ಅವಿಹಿತಂ ವಾ ಸರ್ವಮೇತತ್ ಪ್ರಯತ್ನ ಜಯ ಜಯ ಕರುಣಾಬ್ಧೆ ಶ್ರೀಪತೆ ಶ್ರೀಮುಕುಂದ ಅಂತ ಹೇಳ್ಕೊಡ್ತಾರೆ. ಏನೇನು ತಪ್ಪು ಮಾಡಲಿಕ್ಕೆ, ಕಾಯಿಕವಾಗಿ, ವಾಚನಿಕವಾಗಿ, ಮಾನಸಿಕವಾಗಿ, ಕೈಕಾಲುಗಳಿಂದ ಮಾಡ್ಬೋದು, ಕರ್ಮದಿಂದ ಮಾಡ್ಬೋದು, ಕೇಳಿದ್ದಕ್ಕೆ ಮಾಡ್ಬೋದು. ತಪ್ಪನ್ನು ಯಾರೋ ತಪ್ಪು ಮಾಡ್ತಿರ್ತಾರೆ, ಆ ತಪ್ಪನ್ನು ನಾವು ಕೇಳ್ತೀವಿ, ಅದೊಂದು ತಪ್ಪೆ. ತಪ್ಪನ್ನು ಮಾಡಿ ಅವ್ರು ಬಂದು ನಮ್ಮ ಮುಂದೆ ಏನು ಮಾಡ್ತಾರೆ ಅದನ್ನ ಹೇಳ್ತಾರೆ, ನಾವು ಅದನ್ನು ಸುಮ್ಮನೆ ಕೂತ್ಕೊಂಡು ಕೇಳ್ತೀವಿ. ಯಾಕೋ ಈ ತಪ್ಪು ಮಾಡಿದೆ ಅಂತ ಕೇಳೋವಂಥದ್ದನ್ನು ಮಾಡೋದಿಲ್ಲ ನಾವು. ಅವ್ರು ಕೇಳೋದನ್ನು ನಾವು ಅತ್ಯಂತ ಅದ್ಭುತವಾಗಿ ಕೂತ್ಕೊಂಡು ಕೇಳ್ತೀವಿ. ಅವ್ರು ಹೇಳ್ತಿದ್ದಾರೆ, ಅದರಿಂದಾಗಿ ನಾವು ಕೇಳಬೇಕು ಅಂತ ನಮ್ಗೆ 2 ಕಿವಿ ಅಂತ ಇವೆ ಅಂತ ಹೇಳಿ ಅವ್ರು ಮಾಡಿದ್ದು ಏನೇನು ಹೇಳ್ತಾರೋ ಅದನ್ನೆಲ್ಲ ಕೂತ್ಕೊಂಡು ಕೇಳ್ತೀವಿ. ಕೆಲವು ಸರ್ತಿ ನಾವು ಮಾಡಿರ್ತಕ್ಕಂತಹ ತಪ್ಪುಗಳನ್ನು ನಮ್ಮ ಮನಸ್ಸಿನಲ್ಲೇ ಅದು ಸರಿ ಇದೆ ಅಂತ ಮೇಲಿಂದ ಮೇಲೆ ಹೇಳ್ಕೊತಾ ಇರ್ತೀವಿ. ನಾನು ಏನು ಮಾಡಿದ್ದೀನಿ ಅದು ಸರಿ ಇದೆ, ಅದು ಯಾಕೆ ತಪ್ಪು ಅಂತಂದು ಹೇಳಿ ಯೋಚನೆ ಮಾಡ್ತಾ ಇರ್ತೀವಿ. ಇಂಥ ಅಪರಾಧಗಳನ್ನು ಮಾಡ್ತಾ ಇದ್ದೀವಿ. ಪರಮಾತ್ಮ ತಪ್ಪನ್ನು ನಿನ್ನ ಹತ್ರ ಮಾಡಿಬಿಟ್ಟಿರ್ತೀವಿ, ಆ ತಪ್ಪನ್ನು ಸರಿ ಅಂತ ಸಮರ್ಥನೆ ಮಾಡ್ಕೊಳ್ಳುವಂಥ ಇನ್ನೊಂದು ದೊಡ್ಡ ತಪ್ಪು ಮಾಡ್ತಿರ್ತೀವಿ. ಅದು ಮತ್ತೆ ತಿರ್ಗ ಆ ರೀತಿಯಾದಂತಹ ತಪ್ಪುಗಳಲ್ಲಿ 2 ವಿಧ, ಒಂದು ವಿಹಿತವಾದಂಥದ್ದು, ಒಂದು ಅವಿಹಿತವಾದಂಥದ್ದು ಅಂತ. ಇದನ್ನು ಪ್ರಯತ್ನಪೂರ್ವಕವಾಗಿ ಶ್ರೀಹರಿ ನಾನು ನಿನಗೆ ಜಯಕಾರವನ್ನು ಹಾಕ್ತಾ ಇದ್ದೀನಿ, ಎಲ್ಲ ತಪ್ಪುಗಳನ್ನು ಕ್ಷಮ ಮಾಡಿಬಿಡು ಅಂತ ಕೇಳ್ತಾರೆ. ನಿನಗೆ ಜಯಧ್ವಾನವನ್ನು, ನಿನಗೆ ಜಯ ಜಯಕಾರವನ್ನು ಹೇಳ್ತಾ ಇದ್ದೀನಿ ಸ್ವಾಮಿ, ಏನು ಮಾಡಿಬಿಡು ಅಂದರೆ ನಾನು ಏನೇನು ತಪ್ಪು ಮಾಡಿದ್ದೀನಿ ಅದನ್ನೆಲ್ಲವನ್ನು ಕ್ಷಮಿಸ್ಬಿಡು ಅಂತ ಕೇಳ್ತಾರೆ. ಅಂದರೆ ತಪ್ಪು ಮಾಡುವಂತಹ ಸಂದರ್ಭದಲ್ಲಿ ಮೊದಲು ತಪ್ಪು ಮಾಡಿದ್ದೀವಿ ಅಂತ ಹೇಳ್ಕೊಳ್ಳೋದು. ಆ ತಪ್ಪನ್ನು ಅನೇಕ ರೀತಿಯಲ್ಲಿ ಮಾಡ್ತೀವಿ, ಆ ಅನೇಕ ರೀತಿಯಲ್ಲಿ ಮಾಡಿದ್ರೂ ಕೂಡ ಅದನ್ನು ನಾವೇ ಮಾಡಿದ್ದೀವಿ ಅಂತ ಹೇಳಿ ಮೊದಲು ಒಪ್ಕೊಳ್ಳೋವಂಥದ್ದು. ಇಂಥ ಒಂದು ತಪ್ಪನ್ನು ಮಾಡಿದ ನಂತರದಲ್ಲಿ ಅದನ್ನು 2ನೇ ಸರ್ತಿ ಪುನರಾವರ್ತಿ ಮಾಡದೇ ಇರೋದು. ತಪ್ಪು ಮಾಡಿರ್ತೀವಿ, ಹೆಂಗಿದ್ರೂ ತಪ್ಪಾಯಿತು ಅಂತ ಹೇಳ್ತೀವಲ್ಲ, ಇನ್ನೊಂದು ತಪ್ಪು ಮಾಡಿಬಿಡೋಣ ಅಂತ. ಭಂಡಗೆಟ್ಟವರು ಅಂತ ಎಷ್ಟರ ಮಟ್ಟಿಗೆ ಅವ್ರು ತಪ್ಪು ಮಾಡ್ತಾರ್ರಿ ಅಂದರೆ, ತಪ್ಪು ಮಾಡಿ 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 ಭಂಡಗೆಟ್ಟು ಹೋಗ್ಬಿಟ್ಟಿದ್ದಾರೆ ಅಂತ. ಅಂದ್ರೆ ತಪ್ಪು ಮಾಡ್ತಿದ್ದೀವಿ ಅಂತನ್ನುವಂತಹ ಮಾನಸಿಕ ಸ್ಥಿತಿನೇ ಹೋಗ್ಬಿಡಿದೆ ಅವರಿಗೆ. ಅದೇನಾಗ್ಬಿಡಿದೆ, ತಪ್ಪು ಮಾಡೋದೇ ಸ್ವಭಾವ ಅಂತ ಆಗ್ಬಿಡಿದೆ. ತಪ್ಪು ಮಾಡಿದ್ದೀನಿ ಅಂತ ಮನುಷ್ಯ ಯಾವಾಗ ಒಪ್ಕೊಳ್ತಾನೆ, ಆವಾಗ 2ನೇ ಕೆಲಸ ಏನು ಮಾಡಬೇಕಂದ್ರೆ ಅದನ್ನು ಪುನರಾವೃತ್ತಿ ಮಾಡಬಾರ್ದು. ಮತ್ತೊಂದು ಸರ್ತಿ ಆ ತಪ್ಪನ್ನು ಮಾಡಲಿಕ್ಕೆ ಹೋಗಬಾರ್ದು. 3ನೇದು ಇನ್ನೊಂದಿದೆ, ಲರ್ನ್ ಫ್ರಮ್ ಇಟ್ ಅಂತ. ಅಕ್ಸೆಪ್ಟ್ ಇಟ್, ಡೋಂಟ್ ರಿಪೀಟ್ ಇಟ್ ಆ್ಯಂಡ್ ಲರ್ನ್ ಫ್ರಮ್ ಇಟ್ ಅಂತ ಮಾನಸಶಾಸ್ತ್ರದಲ್ಲಿ ಹೇಳ್ತಾರೆ. ಇದು ಮನುಷ್ಯ ಬದುಕಬೇಕಾದ್ರೆ ಮೊದಲು ಮಾಡಬೇಕಾಗಿರೋಂಥ ಕೆಲಸ ಏನಂದರೆ, ತಾನೇನು ತಪ್ಪು ಮಾಡಿದ್ದೀನಿ ಅನ್ನೋದನ್ನು ತಾನು ಮೊದಲು ಒಪ್ಕೊಳ್ಳೋದು. 2ನೇದ್ದು ಆ ತಪ್ಪನ್ನು ಪುನರಾವೃತ್ತಿ ಆಗದೇ ಇರೋ ಹಂಗೆ ಎಚ್ಚರ ವಹಿಸೋದು. 3ನೇದ್ದು ಏನು ತಪ್ಪು ಮಾಡಿದ್ದೆ ಅದರಿಂದ ಇದನ್ನು ಕಲಿತೆ ಅಂತ ಅನ್ನೋದು. ನೋಡ್ರಿ, 3ನ್ನೂ ಕೂಡ ತೋರಿಸ್ತಾನ. ಅಕ್ಸೆಪ್ಟ್ ಇಟ್, ಉತ್ತರನೇ ಹೇಳಿದ್ರೂ ಕೂಡ ವಿರಾಟ್ ರಾಜ ನೀ ಏನು ಹೇಳೋದು ನನಗೆ ಗೊತ್ತಿದೆ ಅಂತಾಗಲಿ, ಅಥವಾ ಇದು ಸರಿನೋ ತಪ್ಪೋ, ಇವರು ಹೌದೋ ಅಲ್ಲೋ ಅಂತ ವಿಮರ್ಶೆ ಮಾಡೋದಾಗಲಿ ಮಾಡದೇನೆ ತಾನು ಮಾಡಿರ್ತಕ್ಕಂತಹ ತಪ್ಪನ್ನು ಪ್ರಾಮಾಣಿಕವಾಗಿ ಮೊದಲು ತಾನು ಒಪ್ಕೊಂಡ. ಮತ್ತು ಹೇಳ್ದ ಏನಂದರೆ, ಇನ್ನೊಂದು ಸರ್ತಿ ಈ ತಪ್ಪನ್ನು ನಾನು ಮಾಡಲಿಕ್ಕೆ ಹೋಗೋದಿಲ್ಲ. ಮಾಡಲಿಲ್ಲ ಅವನು. ಜೀವಿತಾವಧಿಯಲ್ಲಿ ಪಾಂಡವರ ಹತ್ರ ಅನ್ಯಥಾ ಭಾವನೆಯಿಂದ ಎಂದಿಗೂ ಕೂಡ ವಿರಾಟ್ ರಾಜ ನಡ್ಕೊಳ್ಳಿಲ್ಲ. ವಿರಾಟ್ ರಾಜನ ಪರಿವಾರದವರು ಎಂದಿಗೂ ಕೂಡ ಪಾಂಡವರ ಹತ್ತಿರದಲ್ಲಿ ಅನ್ಯಥಾ ಭಾವನೆಯಿಂದ ನಡ್ಕೊಳ್ಳಿಲ್ಲ. ದೊಡ್ಡ ವಿಷಯ ಇದು. ಮತ್ತು ಆ ತಪ್ಪಿನಿಂದ ಅವರು ಕಲ್ತ್ಕೊಂಡ್ರು ಜೀವನದಲ್ಲಿ. ಏನಂತಂದರೆ, ನಾವು ಮಹಜ್ಜನರ ಬಗ್ಗೆ ನಡ್ಕೊಳ್ತಕ್ಕಂತಹ ರೀತಿ ಹೇಗೆ. ಹೀಗಾಗಿ ಮಾನ್ಯರಾದ್ರೆ ಅವರು ಮುಂದೆ ಕುರುಕ್ಷೇತ್ರದ ಯುದ್ಧದಲ್ಲಿ ಪಾಲ್ಗೊಂಡು ವಿರಾಟ್ ರಾಜ, ಉತ್ತರ ಕುಮಾರ ಇವರೆಲ್ಲರೂ ಕೂಡ ಮುಂದೆ ಮಾನ್ಯ ಸ್ಥಾನಕ್ಕೇರಿದರು. ತುಂಬ ಪೂಜ್ಯರಾದಂತಹ ವ್ಯಕ್ತಿಗಳಾದರು. ಅಂತಾನೆ ಪ್ರಚ್ಛನ್ನ ರೂಪವೇಷತ್ವ. ಯಾಕೆ ತಪ್ಪು ಮಾಡಿದೆ ಅಂತಂದರೆ, ನೀವು ಯಾರೂ ಅಂತ ಗುರುತಿಸ್ಲಿಕ್ಕೆ ಸುವ್ಯಕ್ತವಾದಂತಹ ವೇಷಭೂಷಣಗಳಲ್ಲಿ ನೀವು ಬಂದುಬಿಟ್ಟಿದ್ರಿ ಅಂದರೆ ನಿಮ್ಮನ್ನು ಪಾಂಡವರು ಅಂತ ಗುರುತಿಸ್ಬೋದಿತ್ತು. ಪ್ರಚ್ಛನ್ನ ರೂಪವೇಷತ್ವಾತ್. ನೀವು ಹೆಂಗೆ ನನ್ನ ರಾಜ್ಯವನ್ನು ಪ್ರವೇಶ ಮಾಡಿದ್ರಿ ಅಂದರೆ, ನಿಮ್ಮನ್ನು ನಾನಲ್ಲ,
ಯಾರೂ ಸ್ವಜನರಾಗಲಿ ಪರಜನರಾಗಲಿ ನಿಮ್ಮನ್ನು ಗುರುತಿಸಿರಬಾರ್ದು. ನೀವು ನಿಮ್ಮನ್ನು ಗುರುತಿಸ್ಕೊಂಡಿದ್ದೀರಿ ಅನ್ನೋದೇ ಹೆಚ್ಚಿನ ವಿಚಾರ. ಹಂಗೆ ಬಂದಿದ್ದೀರಿ. ರಾಜಸೂಯಾದಿ ಯಾಗಗಳನ್ನು ಅನುಷ್ಠಾನ ಮಾಡಿರ್ತಕ್ಕಂತಹ ರಾಜಾದಿರಾಜ ಅಂತ ಹೇಳಿ ಔಭೃತ ಸ್ನಾನವನ್ನು ಮಾಡಿಸಿಕೊಂಡಿರ್ತಕ್ಕಂತಹ ನೀನಾಗಲಿ ದ್ರೌಪದಿ ದೇವಿ ಆಗಲಿ ಇಂತಹ ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ವರ್ತಿಸುವಂತಹ ಪರಿಚಾರಕರ ಜೀವನವನ್ನು ಮಾಡ್ತೀರಿ ಅಂತ ಯಾರಿಗಾದರೂ ಊಹಾ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಬೇರೆದು ಬಿಟ್ಟು ಬಿಡ್ರಿ, ಊಹೆಯನ್ನಾದರೂ ಮಾಡ್ಬೋದಾ? ಇಂಥ ಅತ್ಯುನ್ನತವಾಗಿರತಕ್ಕಂತಹ ಸ್ಥಾನದಲ್ಲಿದ್ದವರು ನಮ್ಮ ಮನೆಯಲ್ಲಿ ಸೇವಕರಾಗಿ ಇರಲಿಕ್ಕೆ ಅಂತ ಕೇಳ್ಕೊಂಡು ಬಂದಿದ್ದಾರೆ, ಇರ್ತಾರೆ ವರ್ಷಗಟ್ಟಲೆ. ನಂಬೋದಾ ಇದನ್ನ? ಯಾರು ನಂಬ್ತಾರೆ? ಇವತ್ತು ನಿಮ್ಮ ವಿದ್ಯಾ ವರ್ಚಸ್ವಿತನ, ನಿಮ್ಮ ತಪಸ್ಸು, ನಿಮ್ಮ ಸಾಮರ್ಥ್ಯ, ನಿಮ್ಮ ಶಕ್ತಿ ಇದನ್ನು ಪರರು ಹೇಳಿದ್ದರಿಂದಾಗಿ ನೀವೇ ಅಂತ ಹೇಳಿ ನಮಗೆ ಒಪ್ಕೊಳ್ಳಿಕ್ಕಾಯಿತು. ಅನ್ಯಥಾ ನಿಮ್ಮನ್ನು ನೀವು ಅಂತ ಹೇಳಿ ಪರಿಚಯ ಮಾಡಿಸ್ಕೊಡದೇ ಇದ್ದರೆ ನಿಮ್ಮನ್ನು ಯಾರು ಅಂತ ಕೇಳಬೇಕಾದಂತಹ ಅನಿವಾರ್ಯತೆ ನಮಗಿದೆ. ನೀವು ಯಾರು ಅಂತ ನಮಗೆ ಗೊತ್ತಾಗೋದಿಲ್ಲ. ಯಾಕೆ? ಪ್ರಚ್ಛನ್ನ ರೂಪ ವೇಷತ್ವ. ನೀವು ಅಂಥ ವೇಷ ಹಾಕ್ಕೊಂಬಂದಿದ್ದೀರಿ, ಆ ವೇಷದಲ್ಲಿ ಯಾರೂ ನಿಮ್ಮನ್ನು ಗುರುತಿಸ್ಲಿಕ್ಕಾಗೋದಿಲ್ಲ. ಅದು ನಮ್ಮ ಮೌಢ್ಯ ಅಲ್ಲ, ಅದು ನಿಮ್ಮ ಸಾಮರ್ಥ್ಯ. ಜಗತ್ತಿನಲ್ಲಿ ಎರಡು ಕಾರಣದಿಂದ ಏನಾಗ್ತದೆ? ತಪ್ಪಾಗ್ತದೆ. ನನ್ನಿಂದ ತಪ್ಪಾಗಿದೆ ನಿಜ, ಆದರೆ ಆ ತಪ್ಪು ಯಾಕೆ ಆಯಿತು ಅಂತಂದರೆ ನೀವು ಅಂಥ ವೇಷದಲ್ಲಿ ಬಂದದ್ದರಿಂದಾಗಿ ನನ್ನಿಂದ ತಪ್ಪು ನಡೀತೆ ಹೊರತಾಗಿ ನಾನು ಯೋಗ್ಯವಾಗಿರತಕ್ಕಂತಹ ದೃಷ್ಟಿಯಲ್ಲಿ ನೀವು ಬಂದಾಗ, ಯೋಗ್ಯವಾದ ವೇಷಭೂಷಣಗಳಲ್ಲಿ ನೀವು ಬಂದಾಗ ಗುರುತಿಸದೆ ಹೋದರೆ ನಾನು ನನ್ನ ಸಂಪೂರ್ಣವಾದ ತಪ್ಪು ಅಂತ ಒಪ್ಕೊಳ್ತಿದ್ದೆ. ವಿರಾಟ್ ರಾಜ ಒಪ್ಕೊಳ್ಬೇಕಾದ್ರೂ ಏನು ಮಾಡ್ತಾ ಇದ್ದಾನೆ? ತೋರಿಸ್ತಾ ಇದ್ದಾನೆ, ಬುದ್ಧಿವಂತಿಕೆಯನ್ನು ತೋರಿಸ್ತಾ ಇದ್ದಾನೆ. ನನ್ನಿಂದ ತಪ್ಪು ನಡೆದಿದೆ ನಿಜ. ನಿಮ್ಮ ಬಗ್ಗೆ ಅಪಮಾನದಿಂದ, ನಿಮ್ಮ ಬಗ್ಗೆ ಹೀಗಳೆಯುವಿಕೆ ಮೊದಲಾಗಿರತಕ್ಕಂಥ ಅನೇಕ ವಿಷಯಗಳನ್ನು ನಾನು ನಿಮ್ಮ ಹತ್ತಿರದಲ್ಲಿ ಹೋಗೋ ಬಾರೋ ಅಂತ ಹೇಳಿ ನಿಮ್ಮನ್ನೆಲ್ಲ ಮಾತಾಡಿದ್ದೀನಿ ನಿಜ. ಆದರೆ ಅದನ್ನ ಮಾತಾಡಲಿಕ್ಕೆ ಯಾವುದು ಕಾರಣ ಅಂತಂದರೆ ನಿಮ್ಮ ಅತ್ಯಂತ ಜಾಣತನದ ವೇಷ. ನೀವು ಹಾಕ್ಕೊಂಡಿರೋಂಥ ವೇಷ ನಮ್ಮನ್ನು ಯಾವ ಸಂದರ್ಭದಲ್ಲಿಯೂ ಕೂಡ ಗುರುತಿಸಲಿಕ್ಕೆ ಸಾಧ್ಯ ಇಲ್ಲ. ನೀವು ಪಾಂಡವರು ಅಂಥೇಳಿ ನಿಮ್ಮ ಬುದ್ಧಿವಂತಿಕೆಯಿಂದ ನಾವು ನಿಮ್ಮನ್ನು ಗುರುತಿಸದೆ ಹೋದೇ ಹೊರತಾಗಿ ಅಲ್ಲಿಯೂ ನಿಮ್ಮ ಬುದ್ಧಿವಂತಿಕೆನೇ ಕಾರಣ. ನೀವು ನಿಮ್ಮ ಬುದ್ಧಿವಂತಿಕೆಯಿಂದ ನಿಮ್ಮ ರೂಪ ಇನ್ನೊಬ್ಬರಿಗೆ ಗೊತ್ತಾಗದೇ ಇರೋ ಹಂಗೆ ಮರೆಮಾಚಿದ್ರಿ ನೀವು, ಹೊರತಾಗಿ ನಾವು ವಾಸ್ತವದಲ್ಲಿ ಉದ್ದೇಶಪೂರ್ವಕವಾಗಿ ನಿಮ್ಮನ್ನು ಅಪಮಾನ ಮಾಡಲಿಲ್ಲ. ಹೇಗೆ ಅಂತಂದರೆ ನಾಗ್ನಿರ್ದೃಷ್ಟ ತೃಣೈರ್ವೃತಃ. ಬೆಂಕಿ ಇರ್ತದೆ ನಿಜ, ಮೇಲೆ ಹುಲ್ಲಿನಿಂದ ಆಚ್ಛಾದನವನ್ನು ಹಾಕಿಬಿಟ್ರೆ ಏನಾಗಿಬಿಡ್ತದೆ ಅಂದರೆ ಗೊತ್ತೇ ಆಗೋದಿಲ್ಲ. ಹುಲ್ಲಿಗೆ ಬೆಂಕಿ ತಾಗಿದ ನಂತರದಲ್ಲಿ ಆನಂತರದಲ್ಲಿ ಹೊಗೆ ಬರಲಿಕ್ಕೆ ಶುರುವಾಗ್ತದೆ, ಕ್ರಮೇಣ ಬೆಂಕಿ ಹತ್ಕೊಳ್ತದೆ ಹುಲ್ಲಿಗೂ ಕೂಡ. ಆದರೆ ಕೆಂಡ ಒಂದು ಕಡೆ ಇದ್ದುಬಿಟ್ಟು ಹುಲ್ಲನ್ನು ಮೇಲೆ ಅದಕ್ಕೂ ಕೆಂಡಕ್ಕೂ ಅಂತರ ಬರೋ ಹಾಗೆ ಯೋಜನೆಗಳನ್ನು ಮಾಡಿಬಿಟ್ಟು ಅದನ್ನು ಮುಚ್ಚಿಬಿಟ್ರೆ ಗೊತ್ತೇ ಆಗೋದಿಲ್ಲ. ಅಲ್ಲಿ ಕೆಂಡ ಎಲ್ಲಿದೆ ಅಂತಲೇ ಏನಾಗೋದಿಲ್ಲ, ಪರಿಚಯಕ್ಕೆ ಬರೋದಿಲ್ಲ. ತಾಕಿಬಿಟ್ರೆ ಬೆಂಕಿ ಹತ್ಕೊಳ್ತದೆ ನಿಜ, ತಾಕದೇ ಇರೋ ಹಂಗೆ ಮುಚ್ಚಿದರೆ ಹೆಂಗೆ ಗೊತ್ತಾಗ? ನಾಗ್ನಿರ್ದೃಷ್ಟ ತೃಣೈರ್ವೃತಃ ಶಿರಸ ಅಭಿಪ್ರಪನ್ನೋಸ್ಮಿ ಸಪುತ್ರ ಪರಿಚಾರಕ. ನನ್ನ ಮಕ್ಕಳು, ನನ್ನ ಪರಿಚಾರಕರು, ನನ್ನ ಪರಿವಾರದವರು ಇವರೆಲ್ಲರನ್ನು ಸೇರಿಸಿ ಏನು ಮಾಡ್ತಾ ಇದ್ದೀನಿ ನಾನು? ನಿನಗೆ ಶರಣಾಗತಿಯನ್ನು ಹೊಂದಿದ್ದೀನಪ್ಪ ಧರ್ಮರಾಜ. ಯರಸ್ಮಾಭಿ ಅಜಾನದ್ಭಿ ಅಧಿಕ್ಷಿಪ್ತೋ ಮಹೀಪತಿ ಅವಮಕ್ತ್ಯ ಕೃತಂ ಸರ್ವಂ ಅಯುಕ್ತಂ ಪ್ರಾಕೃತೋ ಯಥ. ಯಾವ ರೀತಿಯಲ್ಲಿ ಮೂಢನಾಗಿರತಕ್ಕಂಥವನು, ಮೂರ್ಖನಾದಂಥ ವ್ಯಕ್ತಿ ತಪ್ಪು ಮಾಡಿದ್ದಾನೆ ಅಂತಂದರೆ ಆ ತಪ್ಪನ್ನು ಯಾರೂ ಜಗತ್ತಿನಲ್ಲಿ ಪರಿಗಣಿಸ್ಲಿಕ್ಕೆ ಹೋಗೋದಿಲ್ಲ. ಹುಚ್ಚರಿ ಅವನು ತಪ್ಪು ಮಾಡಿದ್ದಾನೆ ಅಂತಂದರೆ ನೀವು ಏನು ಮಾಡಬಾರ್ದು ಅಂತಂದರೆ ನೀವು ಪ್ರಜ್ಞಾವಂತರಾದಂಥವ್ರು ಅದನ್ನು ತಲೆಗೆ ಹಾಕ್ಕೊಳ್ಳಿಕ್ಕೆ ಹೋಗಬಾರ್ದು. ಯಾಕೆ ಅಂದರೆ ಅವ ಮೂರ್ಖ ಅಂತನ್ನೋದೇ ಅವನನ್ನು ಕ್ಷಮಿಸ್ಲಿಕ್ಕಿರ್ತಕ್ಕಂಥ ದೊಡ್ಡ ಕಾರಣ. ನೀನು ಹಂಗೆ ನನ್ನನ್ನು ಕ್ಷಮಿಸು ಏನಂತ ತಿಳ್ಕೊಂಡು, ನನ್ನನ್ನು ಮೂರ್ಖ ಅಂತ ತಿಳ್ಕೊಂಡಾದರೂ ಕ್ಷಮಿಸು. ನಾನು ತಪ್ಪು ಮಾಡಿದ್ದೀನಿ ನಿಜ, ಆದರೆ ಆ ತಪ್ಪಿಗೆ ಏನು ಕಾರಣ ಅಂದರೆ ನಿನ್ನ ಬುದ್ಧಿವಂತಿಕೆ ಕಾರಣ, ಜೊತೆಗೆ ನನ್ನ ಅಜ್ಞಾನ ಕಾರಣ.
ಯದಸ್ಮಾಭಿ ಅಜಾನದ್ಭಿ ಅಧಿಕ್ಷಿಪ್ತ ಮಹೀಪತಿ. ನಿನ್ನನ್ನು ಅಧಿಕ್ಷೇಪಣ ಮಾಡಿದ್ದೀನಿ, ನಿನ್ನ ಬಗ್ಗೆ ಖಂಡಿಸಿ ಮಾತನಾಡಿದ್ದೀನಿ, ನಿನ್ನನ್ನು ಅವಮಾನಿಸಿ ನಾನು ನಿನ್ನೊಂದಿಗೆ ನಡ್ಕೊಂಡಿದ್ದೀನಿ. ಹೇಗೆ ಅಂದರೆ ಒಬ್ಬ ಹುಚ್ಚ ಒಬ್ಬ ವಿವೇಕಿಯ ಜೊತೆಗೆ ನಡ್ಕೊಳ್ತಕ್ಕಂತಹ ರೀತಿಯಲ್ಲಿ ನಾನು ನಿನ್ನೊಂದಿಗೆ ನಡ್ಕೊಂಡಿದ್ದೀನಿ ಅಂತ ಹೇಳಿ ಕ್ಷಮಿಸಿಬಿಡು ನನ್ನ. ನೋಡಿ, ತಮ್ಮ ತಪ್ಪನ್ನು ಒಪ್ಕೊಳ್ಳುವಂತಹ ಸಂದರ್ಭದಲ್ಲಿ ತಮಗಾಗತಕ್ಕಂತಹ ಅಪಮಾನವನ್ನು ಏನು ಮಾಡ್ತಿದ್ದಾರೆ ಅಂದರೆ ಬುದ್ಧಿಪೂರ್ವಕವಾಗಿ ಸ್ವೀಕಾರ ಮಾಡ್ತಾ ಇದ್ದಾನೆ ವಿರಾಟ್ ರಾಜ. ಹೀಗೆ ನಾನು ತಪ್ಪಾಯಿತು ಅಂತ ಹೇಳಿಬಿಟ್ರೆ ಜನ ನನ್ನ ಬಗ್ಗೆ ಏನು ತಿಳ್ಕೊಬೋದು, ನಾವು ಒಂದು ದೇಶಕ್ಕೆ ರಾಜ, ನಾ ಈ ರೀತಿಯಲ್ಲಿ ಬಾಗಿದ್ರೆ ಏನಾದಿತ್ತೋ ಏನೋ. ಸಾಮಾನ್ಯವಾಗಿ ಎಲ್ಲರೂ ಏನು ಮಾಡ್ತಾರೆ ಅಂದರೆ ನಾವಿಷ್ಟು ಉನ್ನತ ಸ್ಥಾನದಲ್ಲಿದ್ದೀವಿ, ಅವ್ರಿಗೆ ತಪ್ಪಾಯಿತು ಅಂತ ಹೇಳಬೇಕೇನ್ರಿ ಅಂತ ವಿಚಾರ ಮಾಡ್ತಾರಲ್ಲ, ಅದು ಯಾವುದೂ ಇಲ್ಲ. ನನ್ನನ್ನು ಕ್ಷಮಿಸುವಂತಷ್ಟೇ ಹೇಳಲಿಲ್ಲ, ನಾನೊಬ್ಬ ಮಾಡಿರತಕ್ಕಂತಹ ತಪ್ಪು ಅದು ಮೂರ್ಖತನದಿಂದ ನಡೆದಿರತಕ್ಕಂತಹ ಪ್ರಮಾದ ಅಂತ ತಿಳ್ಕೊಂಡು ಬಂಧುವತ್ಸಲನಾಗಿ, ಬಾಂಧವರ ಬಗ್ಗೆ ವಾತ್ಸಲ್ಯವನ್ನು ಜಗತ್ತಿನಲ್ಲಿ ಎಲ್ಲರೂ ಯಾವ ರೀತಿ ಇಡ್ತಾರೋ ಆ ರೀತಿಯಲ್ಲಿ ಇಟ್ಕೊ. ವಾತ್ಸಲ್ಯ ಇಡಬೇಕು. ಯಾಕೆ? ನೀನು ನನ್ನ ಬಂಧು ಆಗಬೇಕು, ಅದಕ್ಕೋಸ್ಕರನೇ ನನ್ನನ್ನು ಬಂಧು ಅಂತ ನೀನು ಸ್ವೀಕರಿಸಬೇಕು. ಯದಿದಂ ಮಾಮಕಂ ರಾಷ್ಟ್ರಂ ಪುರಂ ರಾಜ್ಯಂಚ ಪಾರ್ಥಿವ ಸದಂಡ ಕೋಶಂ ವಿಸೃಜೆ ತವ ಭೃತ್ಯೋಸ್ಮಿ ಪಾಂಡವ ವಯಂಚ ಸರ್ವೇ ಸಾಮಾತ್ಯಾಹ ಭವಂತಂ ಶರಣಂಗತಾಹ. ನಂದಿ ರಾಷ್ಟ್ರ, ರಾಜ್ಯ, ರಾಜಧಾನಿ, ಐಶ್ವರ್ಯ, ಕೋಶ, ದಂಡನ ಮಾಡತಕ್ಕಂತಹ ಸಾಮರ್ಥ್ಯ, ಅಧಿಕಾರ ಎಲ್ಲವನ್ನೂ ನಿನಗೆ ಕೊಡೋದಿಲ್ಲ, ನಾನು ಬಿಟ್ಟು ಬಿಡ್ತೀನಿ. ನಿನಗೆ ಕೊಡ್ತೀನಿ ಅಂತ ಹೇಳೋದಿಲ್ಲ, ನಾನಿವತ್ತಿಂದ ಬಿಡ್ತೀನಿ ಅಂತ ಹೇಳ್ತೀನಿ. ನಿನಗೆ ಕೊಟ್ಟು ಬಿಟ್ಟೆ ಅದಕ್ಕೆ ನಾನು ಬಿಟ್ಟೆ ಅಂತ ಹೇಳೋದಿಲ್ಲ, ನಾನು ಬಿಟ್ಟು ಬಿಟ್ಟಿದ್ದೀನಿ. ಇನ್ನು ಮುಂದೆ ನಾನು ಅಧಿಕಾರಸ್ಥನಾಗಿ ನಿನ್ನೆದುರಿಗೆ ಏನು ಮಾಡೋದಿಲ್ಲ, ನಿಂತ್ಕೊಳ್ಳೋದಿಲ್ಲ. ಹಾಗೆ ನಿಂತ್ಕೊಂಡ್ರೆ ನನಗೆ ಯಾವಾಗಲೂ ಏನಾಗುತ್ತೆ ಅಂತಂದರೆ ನಾನು ತಪ್ಪು ಮಾಡಿಯೋ ಅಧಿಕಾರದಲ್ಲಿ ಹೆಂಗೆ ಮುಂದುವರೆದೆ ಅಂತ ಹೇಳಿ ಅನ್ನಿಸ್ತದೆ. ನಾನು ತಪ್ಪು ಮಾಡಿದ್ದೀನಿ, ಆದ್ದರಿಂದ ನಾನೇನು ಮಾಡ್ತಿದ್ದೀನಿ, ನನ್ನ ಅಧಿಕಾರವನ್ನು ಬಿಡ್ತಾ ಇದ್ದೀನಿ. ಸದಂಡ ಕೋಶಂ ವಿಸೃಜೆ ತವ ಭೃತ್ಯೋಸ್ಮಿ ಪಾಂಡವ. ನಿನ್ನ ದಾಸನಾಗ್ತೀನಿ ನಾನು. ನಂದೆಲ್ಲವನ್ನು ಬಿಟ್ಟು ನೀನು ದಾಸನಾಗ್ತೀನಿ ಅಂದರೆ ಏನರ್ಥ? ಇನ್ನು ಮುಂದೆ ನಂದೆಲ್ಲದಕ್ಕೂ ಕೂಡ ನೀನೇ ಅಧಿಪತಿ. ನೀನು ಇದನ್ನೆಲ್ಲವನ್ನೂ ಕೂಡ ಸ್ವೀಕಾರ ಮಾಡಬೇಕು, ನನ್ನನ್ನು ನೀನು ರಕ್ಷಣೆ ಮಾಡಬೇಕು. ತಪ್ಪು ಮಾಡಿದ್ದೀನಿ. ಅಮಾತ್ಯರು, ನನ್ನ ಮಂತ್ರಿ ಮಹೋದಯರು, ನನ್ನ ಪರಿವಾರದವರು ಎಲ್ಲರೂ ಕೂಡ ನಿನ್ನನ್ನು ಶರಣ ಹೊಂದಿದ್ದಾರೆ, ನಮ್ಮದೆಲ್ಲರದು ಅಪರಾಧ ಆಗಿದೆ ಅಂತ ಹೇಳಿ ಬಂದು ಕಾಲನ್ನು ಮುಟ್ಟಿ ನಮಸ್ಕರಿಸ್ತಾನೆ. ವಯಸ್ಸ ಧರ್ಮರಾಜನಕ್ಕಿಂತಲೂ ತುಂಬ ಜ್ಯೇಷ್ಠ ವಿರಾಟ್ ರಾಜ. ಬಂದು ಕಾಲಿಡ್ಕೊತಾನೆ, ತಪ್ಪಾಯಿತು ನಂದು. ತಂ ಧರ್ಮರಾಜ ಪತಿತಂ ಮಹೀತಳೆ ಸಬಂಧುವರ್ಗಂ ಪ್ರಸಮೇತ್ಯ ಪಾರ್ಥಿವಂ ಉವಾಚ ವಾಕ್ಯಂ ಪರಲೋಕ ದರ್ಶನ ಪ್ರನೃಷ್ಟ ಮನ್ಯುರ್ಗತಶೋಕ ಮತ್ಸರ. ಎಷ್ಟು ಚೆನ್ನಾಗಿರೋ ಮಾತನ್ನು ಆಡ್ತಾರೆ ಅಂತಂದರೆ ವೇದವ್ಯಾಸದೇವರು. ಒಬ್ಬ ವ್ಯಕ್ತಿ, ನಾನು ಹೇಳಿದ್ನಲ್ಲ, ತಪ್ಪಾಯಿತು ಅಂತ ಬಂದು ಕೇಳಿದ ತಕ್ಷಣ ಇರಲಿ ಬಿಡ್ರಿ ಅಂತ ಹೇಳೋದಕ್ಕೂ, ನಡೆದದ್ದನ್ನು ನಾವೇನು ಹಚ್ಕೊಂಡೇ ಇಲ್ಲ ಅಂತ ಅನ್ನೋದಕ್ಕೂ, ಆಯಿತು ಬಿಡ್ರಿ ಮುಂದಿಂದನ್ನು ಯೋಚನೆ ಮಾಡೋಣ, ಈಗ ಯಾಕೆ ಅದರ ಬಗ್ಗೆ ಮಾತು ಅಂತ ಅನ್ನೋದಕ್ಕೂ, ಇವೆಲ್ಲ ಸಾಮಾನ್ಯವಾಗಿ ಯಾರಾದರೂ ಒಬ್ಬರು ತಪ್ಪಾಯಿತು ಅಂತ ಬಂದು ಹೇಳಿದರೆ ಅದಕ್ಕೆ ಪ್ರತಿಕ್ರಿಯೆ ಈ ರೀತಿ ಇರ್ತದೆ. ವೇದವ್ಯಾಸದೇವರಂತಾರೆ, ಧರ್ಮರಾಜ ವಿರಾಟ್ ರಾಜ ಬಂದುಬಿಟ್ಟು ನಮಸ್ಕಾರ ಮಾಡಿದರೆ ಯೋಚನೆ ಮಾಡಿದಂತೆ ಪರಲೋಕ ದರ್ಶನ. ತಪ್ಪಾಯಿತು ಅಂತ ಬಂದು ಕೇಳಿದಾಗ ಪಾರಮಾರ್ಥಿಕವಾಗಿ ಒಬ್ಬ ವ್ಯಕ್ತಿಗೆ ಲೋಕಾಂತರದಲ್ಲಿ ತಪ್ಪುಗಳನ್ನು ಮಾಡಿದಾಗ ಯಾವ ರೀತಿಯಲ್ಲಿ ಶಿಕ್ಷಾದಿಗಳನ್ನು ಕೊಡ್ತಾರೆ ಅನ್ನೋದನ್ನು ವಿಚಾರ ಮಾಡಿದ್ನಂತ. ಆ ರೀತಿ ವಿಚಾರ ಯಾರು ಮಾಡ್ತಾರೆ? ಯಮದೇವರು ಮಾಡ್ತಾರೆ. ಪರಲೋಕ ದರ್ಶನ. ಇವನು ತಪ್ಪಾಯಿತು ಅಂತ ಬಂದು ಕೇಳ್ಕೊತಿದ್ದಾನೆ. ಅವನನ್ನು ಏನು ಮಾಡ್ತಾನೆ ಅಂತಂದರೆ ಎತ್ತಿ ನಿಲ್ಲಿಸ್ತಾನೆ. ಬಂದು ನಮಸ್ಕಾರ ಮಾಡ್ದ ಅವನನ್ನು. ಅವನ ಬಗ್ಗೆ ಅತ್ಯಂತ ಅನುಕಂಪ ಭರಿತವಾಗಿರ್ತಕ್ಕಂಥ, ಅತ್ಯಂತ ಪ್ರೇಮಪೂರ್ಣವಾದಂತಹ, ಅತ್ಯಂತ ಸ್ನೇಹಮಯವಾದಂತಹ ಮಾತುಗಳನ್ನು ಆಡ್ತಾನೆ. ಕಾರಣ ಏನು ಅಂತಂದರೆ ಪರಲೋಕ ದರ್ಶನ. ಇಲ್ಲಿ ಯಾರೂ ಪರಿಪೂರ್ಣರಲ್ಲ.
ಲೋಕ ವ್ಯವಹಾರಗಳನ್ನು ನಡೆಸುವಂಥ ಸಂದರ್ಭದಲ್ಲಿ ಏನಾಗ್ತಿರ್ತದೆ ಅಂದರೆ ಒಂದಿಲ್ಲ ಒಂದು ತಪ್ಪುಗಳು ಒಬ್ಬರಿಲ್ಲ ಒಬ್ಬರ ಬಗ್ಗೆ ಮಾಡುತ್ತಾನೇ ಇರ್ತೀವಿ, ತಪ್ಪುಗಳು ಘಟಿಸ್ತಾನೆ ಇರ್ತದೆ. ಆದರೆ ಆ ತಪ್ಪನ್ನು ನಮ್ಮ ಬಗ್ಗೆ ಯಾರಾದರೂ ಮಾಡಿದಾಗ ಯಾವ ರೀತಿಯಾದಂತಹ ಉದಾತ್ತ ಭಾವನೆಯನ್ನು ತೋರಿಸ್ಬೇಕು ಅಂತನ್ನೋದು ಹೇಳ್ತಾರೆ ಪರಲೋಕ ದರ್ಶನ. ಈ ತಪ್ಪನ್ನು ನಾನೇ ಒಂದು ವೇಳೆ ಮಾಡಿಬಿಟ್ಟಿದ್ರೆ ನನ್ನನ್ನು ಯಾರೂ ಕೂಡ ಶಿಕ್ಷಿಸಬಾರ್ದು ಅಂತ ನಾನು ಯಾವ ರೀತಿ ಬಯಸ್ತಿದ್ದೆ, ಈಗ ನನ್ನ ಎದುರಿಗೆ ತಪ್ಪು ಮಾಡಿದಂಥವನು ಕೂಡ ನನ್ನಿಂದ ಅದನ್ನು ತಾನೇ ನಿರೀಕ್ಷೆ ಮಾಡ್ತಾನೆ. ಕೈ ಮುಗಿತಿದ್ದಾನೆ, ಕೇಳ್ತಿದ್ದಾನೆ, ನನ್ನ ತಪ್ಪಾಯಿತು ಅಂತ ಹೇಳ್ತಿದ್ದಾನೆ, ನಾನು ಶರಣ ಬಂದಿದ್ದೀನಿ ಅಂತ ಹೇಳ್ತಾನೆ, ದಂಡ ಕೋಶಾದಿಗಳನ್ನೆಲಗೂ ನಿನಗೆ ಒಪ್ಪಿಸ್ತೀನಿ ಅಂತ ಹೇಳ್ತಾನೆ, ನಾನು ನಿನ್ನ ದಾಸ ಅಂತ ಹೇಳ್ತಾ ಇದ್ದಾನೆ. ಅವನು ತಾನು ಮಾಡಿರ್ತಕ್ಕಂಥ ತಪ್ಪಿಗೆ ಯಾರು? ವಿರಾಟ್ ರಾಜ. ಕ್ಷಮಿಸಬೇಕಾಗಿರತಕ್ಕಂಥ ನಾನು ಅದನ್ನು ಯಾವ ರೀತಿ ಸ್ವೀಕಾರ ಮಾಡಬೇಕು? ಪರಲೋಕ ದರ್ಶನ. ಪರಲೋಕದಲ್ಲಿ ಮನುಷ್ಯನಿಗೆ ಆಗತಕ್ಕಂಥದ್ದೇನಿದೆಯಲ್ಲ, ಇಲ್ಲಿ ನಡೆದಿರತಕ್ಕಂತಹ ಮಾನಾಪಮಾನಗಳು ಎಲ್ಲದಕ್ಕೂ ಕೂಡ ಲೋಕಾಂತರದಲ್ಲಿ ಏನಿದೆ ಅಂದರೆ ಶಿಕ್ಷಾ ಅಥವಾ ರಕ್ಷಣೆ ಅಂತನ್ನೋದಿದೆ. ಅದನ್ನು ಯೋಚನೆ ಮಾಡಬೇಕು. ವಿವೇಕಿಯಾದಂಥವನು ತಾನೊಂದು ಪ್ರಸಂಗಕ್ಕೆ ಪ್ರತಿಕ್ರಿಯಿಸಬೇಕಾದಂತಹ ಸಂದರ್ಭದಲ್ಲಿ ಯಾವ ರೀತಿ ಪ್ರತಿಕ್ರಿಯಿಸಿದರೆ ನನಗೆ ನರಕದ ಭಯ ಕಾಡೋದಿಲ್ಲ. ಅವನು ತಪ್ಪು ಮಾಡಿದ್ದೀನಿ ಅಂತ ಯಾರು ಬಂದು ಹೇಳ್ತಿದ್ದಾನೆ ಧರ್ಮರಾಜನ ಹತ್ತಿರದಲ್ಲಿ? ಯಾವನು ವರ್ಷಗಟ್ಟಲೆ ಇಟ್ಟುಕೊಂಡು ಅನ್ನವನ್ನು ಹಾಕಿ ಉಪಕಾರವನ್ನು ಮಾಡಿದ್ದಾನೋ, ಇವರ ಮಾನಾಪಮಾನಗಳನ್ನೆಲ್ಲವನ್ನು ಕೂಡ ಉಳಿಸ್ಕೊಂಡಿದ್ದಾನೋ ಅಂಥವನು ಬಂದು ಕೈ ಮುಗಿತಾ ಇದ್ದಾನೆ. ಅವನು ಏನೇ ತಪ್ಪು ಮಾಡಿರ್ಬೋದು, ವರ್ಷಗಟ್ಟಲೆ ಏನು ಮಾಡಿದ್ದಾನೆ ಈ ವಿಚಾರವನ್ನು ಮೊದಲೇ ಹೇಳ್ತಾನೆ ಅವನು ಧರ್ಮರಾಜ. ಯಾವಾಗ ಭೀಮಸೇನ ದೇವರಿಗೆ ಹೋಗ್ಬಿಟ್ಟ ಅವ್ರನ್ನ ವಿರಾಟ್ ರಾಜನನ್ನು ಉಳಿಸ್ಪಾ, ಯಾರ ಕಡೆಯಿಂದ? ಸುಶರ್ಮನ ಕಡೆಯಿಂದಾಗಿ ಉಳಿಸ್ಕೊಂಡು ಕರ್ಕೊಂಡು ಬಾ. ಯಾಕೆ ಅಂತಂದರೆ ವರ್ಷಗಟ್ಟಲೆ ಅವನೇನು ಮಾಡಿದ್ದಾನೆ ಅಂದರೆ ನಮಗೆ ಆಶ್ರಯವನ್ನು ಕೊಟ್ಟಿದ್ದಾನೆ. ಕೀಚಕನನ್ನು ಸಂಹರಿಸುವಂತಹ ಔತ್ಸುಕ್ಯವನ್ನು ಭೀಮಸೇನ ದೇವರು ತೋರಿಸಿದಾಗ ಧರ್ಮರಾಜ ಹೇಳ್ತಾನೆ, ದೊಡ್ಡ ವೃಕ್ಷ ಆಶ್ರಯಕ್ಕೋಸ್ಕರವಾಗಿ ಏನು ಮಾಡಿದೆ? ಛಾಯೆಯನ್ನು, ನೆರಳನ್ನು ಪ್ರಸಾರ ಮಾಡಿದೆ. ನಾವೇನಾದ್ರೂ ಕೂಡ ಆ ವೃಕ್ಷವನ್ನು ಉರುವಲಿಗೆ ಬಳಸ್ಕೊಂಡ್ಬಿಟ್ವಿ ಅಂತಂದರೆ ಅನೇಕ ಜನ ನಿರಾಶ್ರಿತರಾಗ್ತೀವಿ ಅಂತನ್ನೋ ಮಾತನ್ನಾಡ್ತಾನೆ. ಅಂದರೆ ಒಂದು ಪ್ರಸಂಗದಲ್ಲಿ ತನ್ನ ಹೆಂಡತಿಗೇನೆ ಅಪಾರವಾದಂತಹ ಅಪಮಾನ ನಡೀಬೇಕಾದ್ರೆ ಧರ್ಮರಾಜ ದೃಷ್ಟಿ ನೆಟ್ಟದ್ದು ಎಲ್ಲಿ ಅಂತಂದರೆ ತನಗೇನು ಈ ರೀತಿಯಾಗಿ ಪ್ರತಿಕ್ರಿಯೆ ಮಾಡಿದರೆ, ಸಭಾ ಮಧ್ಯದಲ್ಲಿ ಪ್ರತಿಕ್ರಿಯೆ ಮಾಡಿಬಿಟ್ರೆ ಅದಕ್ಕೆ ತನಗೇನಾಗ್ತದೆ ಗತಿ, ತನ್ನವರಿಗೇನಾಗ್ತದೆ ಗತಿ. ಮುಂದಾಲೋಚನೆಯಿಂದ ಕೂಡಿರತಕ್ಕಂತಹ ಮಾತುಗಳನ್ನು ಅವತ್ತಾಡಿದ್ದ. ಯಾವತ್ತು ತಾನು ಸಂದಿಗ್ಧಾವಸ್ಥೆಯಲ್ಲಿ ಸಂದಿಗ್ಧ ಪ್ರಸಂಗದಲ್ಲಿ ಇರೋವಂತಹ ಸಂದರ್ಭದಲ್ಲಿ ಯಾವ ರೀತಿ ಮುಂದಾಲೋಚನೆಯಿಂದ ಮಾತಾಡಿದ್ನೋ ಧರ್ಮರಾಜ, ಇವತ್ತಿಗೆಲ್ಲವೂ ಮುಗಿದೋಗಿದೆ. ಇವತ್ತೆಲ್ಲ ಆ ಪ್ರಸಂಗವೇ ತೀರೋಗ್ಬಿಟ್ಟಿದೆ. ಆದರೆ ಅಪಮಾನ ಮಾತ್ರ ಆದದ್ದು ಹಾಗೇ ಇದೆ. ಯಾವುದು? ದ್ರೌಪದಿ ದೇವಿಗೆ ತನ್ನ ಎದುರಿಗೆ ಕೀಚಕ ಮಾಡಿರ್ತಕ್ಕಂತಹ ಅಪರಾಧ ನನಗೆ ಗೊತ್ತಿಲ್ಲ ಅಂತ ಹೇಳಿರತಕ್ಕಂತಹ ಮಾತುಗಳು ವಿರಾಟ್ ರಾಜಂದು ಆಗಿದೆ ಅಂದರೆ ಹಾಗೇ ಇದೆ. ಅದು ಇವತ್ತು ಅದನ್ನೆಲ್ಲ ಮಾತಾಡ್ಬೋದಲ್ಲ. ಪರಲೋಕ ದರ್ಶನ. ಆ ಅಪಮಾನಾದಿಗಳನ್ನೆಲ್ಲವನ್ನು ಕೂಡ ಲೋಕಾಂತರದಲ್ಲಿ ಆಗತಕ್ಕಂತಹ ಶಿಕ್ಷಾದಿಗಳ ವಿಚಾರವನ್ನು ಮುಂದಿಟ್ಟುಕೊಂಡು ಏನು ಮಾಡ್ತಾನೆ ಅಂತಂದರೆ ಪ್ರನಷ್ಟಮನ್ಯುರ್ ಗತಶೋಕ ಮತ್ಸರ, ತನ್ನ ಕೋಪವನ್ನು ನಾಶ ಮಾಡಿಕೊಂಡು ತನ್ನ ಶೋಕವನ್ನು ಪರಿಹಾರ ಮಾಡಿಕೊಂಡು ಅವನ ಬಗ್ಗೆ ಮಾತ್ಸರ್ಯ ಇಲ್ಲದೇನೆ ಏನು ಮಾತಾಡ್ತಾನೆ ಅಂದರೆ ಅವನನ್ನು ಕುರಿತು ಮಾತಾಡ್ತಾನೆ. ಎಷ್ಟು ಧೀಮಂತಿಕೆ ಇರಬೇಕು. ಪ್ರಸಂಗವೊಂದರಲ್ಲಿ ತಾನು ಕುಸಿದು ಹೋಗುವಂತಹ ಸ್ಥಿತಿಯಲ್ಲಿ ಯಾವ ರೀತಿಯಾದಂತಹ ಮನೋದಾರ್ಢ್ಯವನ್ನು ಕಾಪಾಡಿಕೊಂಡು ಬಂದಿದ್ನೋ ಧರ್ಮರಾಜ, ಇವತ್ತೆಲ್ಲವೂ ಮುಗಿದು ಬಿಟ್ಟಿದೆ ಅಂತ ಅನ್ಬೇಕಾದ್ರೂ ಕೂಡ ಹಕ್ಕಿ ಹಾರಿದಂಗೆ ಹಾರತಕ್ಕಂತಹ ಅವಕಾಶ ಇಲ್ಲಿವರೆಗೆ ಏನು ಪಂಜರದಲ್ಲಿತ್ತು ಹಕ್ಕಿ ಆ ರೀತಿ ಏನಿಲ್ಲ. ಇವತ್ತೆಲ್ಲ ಸಂಕೋಲೆಗಳೇನಾಗ್ಬಿಡಿದೆ, ಅಜ್ಞಾತವಾಸದ ಸಂಕೋಲೆನೇ ಸಂಪೂರ್ಣವಾಗಿ ಏನಾಗ್ಬಿಡಿದೆ, ಹೊರಟೋಗ್ಬಿಟ್ಟಿದೆ. ಇವತ್ತಿಗೆ ಯಾರೇ ಸಿಕ್ಕರೂ ಏನಾಗ್ಬೋದು ಇವತ್ತು ಅಂತಂದರೆ ಸಂಹಾರ ಮಾಡಲಿಕ್ಕೆ ತಾವು ಸರ್ವತಂತ್ರ ಸ್ವತಂತ್ರರು ಪಾಂಡವರು. ಅಂಥದ್ರಲ್ಲಿ ಪ್ರನಷ್ಟಮನ್ಯುರ್ ಗತಶೋಕ ಮತ್ಸರ,
ತನ್ನೆಲ್ಲ ಕೋಪವನ್ನು ನಾಶ ಮಾಡಿಕೊಂಡು ತನ್ನ ಕೋಪವನ್ನು, ತನ್ನ ಶೋಕವನ್ನು, ತನ್ನ ಮಾತ್ಸರ್ಯವನ್ನು ಅದನ್ನು ನಿಗ್ರಹ ಮಾಡಿಕೊಂಡು ಏನು ಮಾತಾಡ್ತಾನೆ ಅವನಿಗೆ, ವಿರಾಟ್ ರಾಜನಿಗೆ, ಭಯ ಪಡಬೇಡ ರಾಜ, ಬಾಂಧವ್ಯ ಬೇಕು ಅಂತ ಬಂದು ಕೇಳಿದೆಯಲ್ಲ, ಬಂಧು ಆಗತಕ್ಕಂಥವ್ನು ನನ್ನ ಜೊತೆಗೆ ಭಯದಿಂದ ಬಂಧು ಆಗಬಾರ್ದು. ಎಷ್ಟು ಚಂದಿದೆ ನೋಡ್ರಿ. ನತೇ ಭಯಂ ಪಾರ್ಥಿವ ವಿದ್ಯತೆ ಮಯಿ ಪ್ರತೀತರೂಪೋಸ್ಮ್ಯನುಚಿಂತ್ಯ ಪಾರ್ಥಿವ ಏತತ್ವಯ ಸಮ್ಯಕ್ ಇಹೋಪಪಾದಿತಂ ದ್ವಿಜೈರಮಾತ್ಯೈ ಸದೃಶೈಶ್ಚ ಪಂಡಿತೈ. ನತೇ ಭಯಂ ಪಾರ್ಥಿವ ವಿದ್ಯತೆ ಮಯಿ, ನೀನು ನನ್ನ ವಿಷಯದಲ್ಲಿ ಭಯ ಪಡ್ಲಿಕ್ಕೆ ಹೋಗಬೇಡ, ಏನೋ ಮಾಡಿಬಿಡ್ತೀನಿ ಅಂತನ್ನುವಂತಹ ಭಯವನ್ನು ಇಟ್ಟುಕೊಂಡು ಏನು ಮಾಡಬೇಡ, ಈ ರೀತಿಯಲ್ಲಿ ಕೇಳಲಿಕ್ಕೆ ಹೋಗಬೇಡ. ಭಯ ಪಟ್ಟು ಏನು ಮಾಡಬಾರ್ದು ಮನುಷ್ಯ ಅಂತಂದರೆ ಸ್ನೇಹವನ್ನು, ಬಾಂಧವ್ಯವನ್ನು ಬೆಸೀಲಿಕ್ಕೆ ಹೋಗಬಾರ್ದು. ನಮಗೆ ಅವ್ರ ಬಗ್ಗೆ ಭಯ ಇತ್ತು, ಅದಕ್ಕೋಸ್ಕರವಾಗಿ ಕನ್ಯಾ ಕೊಟ್ವಿ, ಕೇಳಲಿಕ್ಕೆ ಅಸಹ್ಯವಾಗಿರುತ್ತೆ. ಭಯದಿಂದ ಸಂಬಂಧ ಯಾರು ಮಾಡ್ತಾರೆ? ಸಂಬಂಧ ಅನ್ನೋದು ಹೆಂಗಾಗಬೇಕು? ಸ್ನೇಹದಿಂದ, ಪ್ರೇಮದಿಂದ, ಪ್ರೀತಿಯಿಂದ ಮಾಡಬೇಕಾಗಿರುವಂಥದ್ದು. ಅದನ್ನು ಯಾವತ್ತೂ ಭಯಾದಿಗಳಲ್ಲಿ ಏನು ಮಾಡಬಾರ್ದು, ಅದನ್ನು ಕಟ್ಟಿ ಹಾಕ್ಲಿಕ್ಕೆ ಹೋಗಬಾರ್ದು. ಅದು ಹಾಗಲ್ಲ. ಅದು ನೋಡಿರಿ, ಎಷ್ಟು ಅತ್ಯಂತ ಔದಾರ್ಯ ಭರಿತವಾದಂತಹ ಮಾತುಗಳನ್ನು ಹೇಳ್ತಾನೆ. ನತೇ ಭಯಂ ಪಾರ್ಥಿವ ವಿದ್ಯತೆ ಮಹಿ, ಹೇ ರಾಜ, ನೀನು ನನ್ನ ವಿಷಯದಲ್ಲಿ ಭಯ ಪಟ್ಕೊಂಡು ನನ್ನ ಹತ್ರ ಕ್ಷಮೆಯನ್ನು ಕೇಳಲಿಕ್ಕೆ ಹೋಗಬೇಡ. ಅಂದರೆ ಬುದ್ಧಿಪೂರ್ವಕವಾಗಿ ನೀನು ಯೋಚನೆ ಮಾಡಿ ನೀನು ಮಾಡಿದ್ದ ತಪ್ಪು ಅಂತ ನಿನ್ನ ಮನಸ್ಸಿನಲ್ಲಿ ಅನಿಸಿದ್ರೆ ಸಾಕು. ಅದು ನಿನಗೆ ಬರಬೇಕಾಗಿರುವಂತಹ ಪರಿವರ್ತನೆಯೇ ಹೊರತಾಗಿ ನೀ ಕೈ ಮುಗಿದು ಕಣ್ಣೀರು ಹಾಕಿದಿ, ನಿನ್ನವ್ರನ್ನೆಲ್ಲರನ್ನೂ ಕರೆದು ನಮಸ್ಕಾರ ಮಾಡಿಸಿಬಿಟ್ಟು ಅದಕ್ಕೆ ನಾನೆಲ್ಲ ಬಿಟ್ಟು ಬಿಡಬೇಕು, ಇದು ಬೇಕಾಗಿಲ್ಲ. ಯಾಕೆ ನೀ ಏನು ಹೇಳ್ತಾ ಇದ್ದಿ? ಮುಂದಕ್ಕೆ ನನ್ನ ಕನ್ಯಾವನ್ನು ಸ್ವೀಕಾರ ಮಾಡು ಅಂತ ಹೇಳ್ತಾ ಇದ್ದೆ. ನಿನ್ನ ಕನ್ಯಾವನ್ನು ನಾನು ಸ್ವೀಕಾರ ಮಾಡಬೇಕು ಅಂತನ್ನುವಂತಹ ಪ್ರಸಂಗದಲ್ಲಿ ಭಯಪಟ್ಟು ನೀನು ಸಂಬಂಧವನ್ನು ಕೇಳಬಾರದು. ನೋಡ್ರಿ, ಅಲ್ಲೂ ಒಂದು ಜಾಣ್ಮೆಯನ್ನು ತೋರಿಸ್ತಾನೆ. ನತೇ ಭಯಂ ಪಾರ್ಥಿವ ವಿದ್ಯತೆಯಮಯಿ ಪ್ರತೀತ ರೂಪೋಸ್ಮಿ ಅನುಚಿಂತ್ಯ ಪಾರ್ಥಿವ. ನನಗೆ ಏನಾಗತ್ತೆ ಅಂತಂದರೆ, ನೀನೇನೇನು ಇಲ್ಲಿ ಮಾತಾಡಿದೆಯಲ್ಲ, ಇದೆಲ್ಲವೂ ಕೂಡ ನಿನ್ನ ಬ್ರಾಹ್ಮಣರು ಮತ್ತು ಮಂತ್ರಿ ಮಹೋದಯರು ಅವರೆಲ್ಲರೂ ಕೂಡ ತುಂಬ ವಿದ್ಯಾವಂತರಿದ್ದಾರೆ. ಆ ವಿದ್ಯಾವಂತರಾದವರನ್ನು ಕರ್ಕೊಂಬಂದು ಏನು ಮಾಡ್ತಾ ಇದ್ದಿ, ನನ್ನ ಹತ್ರ ಕೇಳ್ತಾ ಇದ್ದಿ. ಆ ವಿದ್ಯಾವಂತಿಕೆಗೆ ಒಂದು ಬೆಲೆ ಇದೆ. ಆ ವಿದ್ಯಾವಂತರೆಲ್ಲರೂ ಬಂದು ಕೈ ಮುಗಿದ್ರು ಅಂತಂದರೆ ನಾವು ನಮ್ಮ ಎಷ್ಟೇ ರಾಗದ್ವೇಷಗಳಿದ್ದರೂ ಅದನ್ನು ಅಡಗಿಸ್ಕೊಂಡು ಆನಂತರದಲ್ಲಿ ಮಾತಾಡಬೇಕು. ಯಾಕೆಂದರೆ ಅದು ವಿದ್ಯಾವಂತರಿಗೆ ಕೊಡ್ತಕ್ಕಂತಹ ಗೌರವ. ಅದು ಯಾರನ್ನು ಕರ್ಕೊಂಬಂದಿದೆ? ದ್ವಿಜೈಹಿ, ಬ್ರಾಹ್ಮಣರು. ನಿನ್ನ ಹಿಂದಿರೋವಂಥವ್ರು ಯಾರು ಅಂತಂದರೆ, ನಾನು ದಿನನಿತ್ಯ ಯಾರಿಗೆ ಗೌರವ ಕೊಡ್ತೀನಿಲ್ಲ ಆ ಗೌರವಿಸ್ತಕ್ಕಂತಹ ಬ್ರಾಹ್ಮಣ ವರ್ಗವನ್ನು ನೀನು ಕೈ ಮುಗಿಬೇಕಾದ್ರೆ ಅವ್ರನ್ನ ಹಿಂದಿಟ್ಕೊಂಡಿದ್ದಿ. ನೀ ಕೈ ಮುಗಿತಿ ಅಂತ ಅನ್ನೋದು ದೊಡ್ಡದಲ್ಲ, ನಿನ್ನ ಹಿಂದಿರೋರು ಏನಿದ್ದಾರಲ್ಲ ತುಂಬ ದೊಡ್ಡವರು. ನಾನು ನಿನ್ನನ್ನು ನಿನಗೋಸ್ಕರವಾಗಿ ಕ್ಷಮಿಸದೆ ಹೋದ್ರೂ ನಾನು ನಿನ್ನನ್ನು ನಿನ್ನವರಿಗೋಸ್ಕರವಾಗಿ ಕ್ಷಮಿಸಬೇಕು. ಯಾಕೆ? ಆ ನಿನ್ನವರು ಅಂತ ಯಾರಿದ್ದಾರೋ ಅವರು ಗೌರವಾರ್ಹರಾದಂಥವ್ರು, ಅವರು ಅತ್ಯಂತ ಪೂಜ್ಯರಾದಂಥವ್ರು. ಕ್ಷತ್ರಿಯನಾಗಿರ್ತಕ್ಕಂಥವನು ನಾನು. ನಿನ್ನ ಹಿಂದೆ ಬಂದವರು ಏನಂತಾರೆ ಅಂತಂದರೆ, ಧರ್ಮರಾಜ ಅಂತ ಹೇಳಿ ಅವರು ಕೈಗಳನ್ನು ಎತ್ತಿ ಆಶೀರ್ವಾದ ಮಾಡತಕ್ಕಂತಹ ಸ್ಥಾನದಲ್ಲಿದ್ದವರು ಅವರು. ಅಂಥವರು ನಿನ್ನನ್ನು ಕಾಪಾಡಲಿಕ್ಕೆ ಅಂತ ಹಿಂದಿರಬೇಕಾದ್ರೆ ನಾನೇನು ಮಾಡಬಾರ್ದು ಅಂದರೆ, ನೀನು ಕೇಳ್ತಕ್ಕಂಥ ಕ್ಷಮೆಯನ್ನು ನಿರಾಕರಣ ಮಾಡಬಾರ್ದು. ನೀನು ಬೇಡೋದನ್ನು ನಾನು ಇಲ್ಲ ಅಂತ ಅನ್ನಬಾರ್ದು. ಕೆಲವಾರು ಸರ್ತಿ ಮಕ್ಕಳು ಮಾಡ್ತಾವೆ, ಗೊತ್ತಿದೆಯೋ ಇಲ್ಲ, ತಮಗೇನು ಬೇಕಾಗಿರ್ತದೋ ಬೇರೆಯವರು ಅದನ್ನ ಕೊಡೋದಿಲ್ಲ ಅಂದರೆ ನಮ್ಮ ಅಪ್ಪ ಅಮ್ಮನ ಮುಂದೆ ಹೇಳಿಬಿಟ್ಟು ಅದನ್ನೇನು ಮಾಡ್ತೀನಿ, ನಿನ್ನ ಹತ್ರ ಇಸ್ಕೋತೀನಿ ಅಂತ ಹೇಳ್ತಾರೆ. ಅಂದರೆ ನಮ್ಮಪ್ಪ ಅಮ್ಮ ಅದನ್ನೇನು ಮಾಡ್ತಾರೆ, ನಿನ್ನ ಕಡೆಯಿಂದ ನನಗೆ ಕೊಡಿಸ್ತಾರೆ ಅಂತನ್ನುವಂಥ ಧೈರ್ಯ. ಪ್ರತಿಯೊಂದು ಕಡೆನೂ ಏನಪ್ಪ ಅಂತಂದರೆ ಹೀಗೇನೇ ಇದೆ. ರುಕ್ಮಿಣಿ ದೇವಿ ಇದೇ ರೀತಿ ಮಾಡ್ತಾಳೆ. ಕೃಷ್ಣ ಪರಮಾತ್ಮನಿಗೆ ಯಾರದೋ ಕಡೆಯಿಂದ ಹೇಳಿಸ್ಬಿಟ್ರೆ ಇವೇನರ ಬರ್ತಾನೋ ಇಲ್ಲೋ ಅಂತ ಹೇಳಿಬಿಟ್ಟು, ಯಾವನು ಇವ್ರನ್ನ ದಿನನಿತ್ಯ ತುಂಬ ಗೌರವ ಮಾಡ್ತಾನಲ್ಲ ಅವ್ರ ಕಡೆಯಿಂದ ಹೇಳಿಸ್ಬಿಟ್ರೆ ಬಂದುಬಿಡ್ತಾನೆ ಅಂತ ಬ್ರಾಹ್ಮಣನ ಹತ್ರ ಕೊಟ್ಟು ಕಳಿಸ್ತಾವಂತೆ.
ಯಾಕೆ ಅಂದರೆ ಈ ಒಂದು ಸ್ಲೋಗನ್ ಇರೋದೇ ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ ಅಂತೇಳಿ. ಆದ್ದರಿಂದಾಗಿ ಅವರು ಹೇಳಿಬಿಟ್ರು ಅಂದರೆ ಇವ ಹಿಂದೆ ಮುಂದೆ ನೋಡೋದೇ ಇಲ್ಲ. ಯಾಕೆಂದರೆ ಅವ್ರು ಹೇಳ್ತಿದ್ದಾರೆ, ಯಾರು? ಬ್ರಾಹ್ಮಣರು. ಅವ್ರು ಹೇಳಿದ ಮೇಲೆ ಇನ್ನೊಂದು ವಿಚಾರ ಅಂತ ಮಾಡೋದಿದೆಯಾ? ಬ್ರಾಹ್ಮಣ ನಾನು ಹೇಳ್ತಾ ಇದ್ದೀನಿ, ಬೇರೆಯವನು ಹೇಳೋದಲ್ಲ, ನಾನು ಬ್ರಾಹ್ಮಣ ಹೇಳ್ತಾ ಇದ್ದೀನಿ, ಅಲ್ಲಿ ಮುಗಿದು. ಆದ್ದರಿಂದಾಗಿ ಅಂತ ಅವನು ನೀನೇನು ಕ್ಷಮಾ ಬಿಡಬೇಕಾದ್ರೆ ಇವ್ರನ್ನ ಹಿಂದೇನು ಇಟ್ಕೊಂಬಂದೆ ಬಿಟ್ಟಿಯಲ್ಲ, ಏತತ್ವಯಾ ಸಮ್ಯಗ್ ಇಹೋಪಪಾದಿತಂ, ಬಹಳ ದೊಡ್ಡ ಬುದ್ಧಿವಂತಿಕೆ ಕೆಲಸ ಮಾಡಿಬಿಟ್ಟಿ ರಾಜ. ಆ ಬ್ರಾಹ್ಮಣರು ಏನು ಮಾಡಿಬಿಟ್ರು ಅಂದ್ರೆ ನಿನಗೆ ನಾನೇನು ಕ್ಷಮಾ ಕೊಡಬೇಕು ಅಂತ ಅನ್ಕೊಂಡಿದ್ದೆ ಅದನ್ನು ಬಲು ಬೇಗ ಕೊಡಿಸಿಬಿಟ್ರು ಅವರು. ಯಾಕೆ? ಅವ್ರು ಎದ್ದು ನಿಂತರು ಅಂತ ತಕ್ಷಣ ನಾ ಕ್ಷಮಾ ಕೊಡ್ಬೇಕು. ನಾನು ದ್ವಿಜೈರಮಾತ್ಯೈ ಸದೃಶೈಶ್ಚ ಪಂಡಿತೈ ಇಮಾಂ ಚ ಕನ್ಯಾಂ ಸಮಲಂಕೃತಾಂ ಭೃಶಂ ಸಮೀಕ್ಷ್ಯ ತುಷ್ಟೋಸ್ಮಿ ನರೇಂದ್ರ ಸತ್ತಮ. ಇನ್ನು ಈ ಕನ್ಯಾವನ್ನು ಕೊಡ್ತೀನಿ ಅಂತ ಹೇಳಿದೆ. ಈ ಕನ್ಯಾ ನೋಡಿದ್ರೇ ಸಂತೋಷ ಆಗ್ಬಿಟ್ಟಿದೆ. ಕ್ಷಾಂತಮೇತನ್ ಮಹಾಬಾಹೋ ಯನ್ಮಾಂ ವದಸಿ ಪಾರ್ಥಿವ ನೈವ ನಚೈವ ಕಿಂಚಿತ್ ಪಶ್ಯಾಮಿ ವಿಕೃತಂತೆ ನರಾಧಿಪ. ನಾನು ತುಂಬ ಕ್ಷಮಾ ಮಾಡಿಬಿಟ್ಟಿದ್ದೀನಿ, ಮತ್ತು ನೀನು ಮಾಡಿರತಕ್ಕಂಥ ಯಾವ ಅಪಕಾರನೂ ನನ್ನ ಕಣ್ಣಿಗೆ ಕಾಣಿಸೋದಿಲ್ಲ ಅಂತ ಹೇಳ್ತಾನೆ. ಎಷ್ಟು ಕ್ಷಮಾಶೀಲನಿರ್ಬೇಕು ನೋಡ್ರಿ. ಎಂಥ ಅಪರಾಧ ಅಂತನ್ನೋದು ವಿರಾಟ್ ರಾಜನಿಂದ ನಡೆದಾಗಲೂ ಅದನ್ನು ಕ್ಷಮಿಸ್ಬಿಡು ಅಂತ ಹೇಳಿ ಬ್ರಾಹ್ಮಣರನ್ನು ಮುಂದಿಟ್ಟುಕೊಂಡು ಬಂದು ವಿರಾಟ್ ರಾಜ ಕೇಳ್ದ ಅಂತಂದರೆ ತಕ್ಷಣ ಒಪ್ಕೊಂಡ. ಇದರ ಮೂಲಕವಾಗಿ ಒಂದು ಜಗತ್ತಿಗೆ ತಿಳುವಳಿಕೆಯನ್ನು ಹೇಳ್ತಾನೆ ಧರ್ಮರಾಜ. ಮಾನ್ಯರಾಗಿರತಕ್ಕಂಥವ್ರು, ಪೂಜ್ಯರಾದಂಥವ್ರು, ಬ್ರಾಹ್ಮಣರಾದಂಥವ್ರು, ಸದಾಚಾರಿಗಳಾದಂಥವ್ರು, ಅವರು ಏನಾದ್ರೂ ಆಕಸ್ಮಿಕವಾಗಿ ಒಂದು ಪ್ರಸಂಗದಲ್ಲಿ ತಪ್ಪಿತಸ್ಥರ ಪರವಾಗಿ ಬಂದರು ಅಂತಂದರೆ ತಪ್ಪಿತಸ್ಥರನ್ನು ನೋಡ್ಲಿಕ್ಕೆ ಹೋಗಬೇಡ್ರಿ, ಅಲ್ಲಿ ಅವ್ರ ಹಿಂದಿರೋರನ್ನು ನೋಡ್ರಿ. ಆದ್ದರಿಂದಾಗಿ ಸಮೀಕ್ಷ್ಯ ತುಷ್ಟೋಸ್ಮಿ ನರೇಂದ್ರ ಸತ್ತಮ ಅಂದಮೇಲೆ ಬ್ರಾಹ್ಮಣನಿಗೆ ಎಷ್ಟು ರೆಸ್ಪಾನ್ಸಿಬಿಲಿಟಿ ಇರಬೇಕು ಹೇಳ್ರಿ, ಯೋಚನೆ ಮಾಡಿರಿ ನೀವು. ಅವ ಯಾರ ಹಿಂದೆ ಹೋಗ್ಬೇಕು, ಯಾರ ಹಿಂದೆ ಹೋಗಬಾರ್ದು. ಇವ ತಪ್ಪು ಮಾಡಿದ್ದಾನೆ ಅಂದರೆ ಇವನ ಹಿಂದೆ ಹೋದರೆ ನಮ್ಮನ್ನು ನೋಡಿ ಕ್ಷಮಾ ಕೊಡ್ತಾನೆ. ಆದರೆ ಎಂಥವ್ರನ್ನ ಅವಲಂಬನ ಮಾಡಿದ್ದೀನಿ ನೀನು ಬ್ರಾಹ್ಮಣ ಅಂತ ಅವನು ಅನ್ನೋದಿಲ್ವಾ? ಜವಾಬ್ದಾರಿ ಎಷ್ಟು ಹೆಚ್ಚಾಗಿಬಿಡ್ತದೆ. ನಮ್ಮನ್ನು ಹೋದ ತಕ್ಷಣ ಗೌರವಿಸಿಬಿಟ್ಟು ನಾವು ಹೇಳ್ದಂಗೆ ಕೇಳ್ತಾರೆ ಅಂತಂದಾಗ ನಾವು ಆ ಇನ್ಫ್ಲೂಯೆನ್ಸನ್ನು ಯೂಸ್ ಮಾಡಬೇಕೋ ಅಥವಾ ಮಾಡಬಾರ್ದು. ದೇವ್ರು ಎಲ್ರಿಗೂ ಹೇಳ್ತಾನೆ, ಹೋಗ್ಬಿಟ್ಟು ಬ್ರಾಹ್ಮರ ಕಾಲು ಹಿಡ್ಕೊಂಡ್ಬಿಡ್ರಿ, ಸರಿಯಾಗಿ ಕೆಲಸ ಆಗ್ತದೆ ಅಂತ. ಆದರೆ ಹಿಡಿಸ್ಕೊಳ್ಳೋವಂಥ ಬ್ರಾಹ್ಮರು ಯೋಚನೆ ಮಾಡಬೇಕು. ಅವ ಕಾಲು ಹಿಡಿಲಿಕ್ಕೆ ಬರ್ತಾ ಇದ್ದಾನೆ, ಅವನು ಒಡ್ಡತಕ್ಕಂಥ ಆಮಿಷಗಳಿಗೆ ನಾನು ಬಲಿಯಾಗಿಬಿಟ್ಟೆ ಅಂದರೆ ನಾನು ದೇವ್ರ ಎದುರಿಗೆ ಹೋಗಿ ಏನು ಉತ್ತರ ಹೇಳಲಿ? ದೇವ್ರಂತಾನೆ, ನೀ ಏನು ಮಾಡಿದ್ದೀಯಲ್ಲ ಈ ಅಪದ್ಧ, ನಿನ್ನಿಂದಾಗಿ ಅವನನ್ನು ಕ್ಷಮಾ ಮಾಡಿದ್ದೇನೆ. ಆ ಪೆನಾಲ್ಟಿ ಎಲ್ಲ ನಿನ್ನ ತಪಸ್ಸಿನಿಂದ ಪರಿಹಾರ ಮಾಡೋದು. ಆದ್ದರಿಂದ ಧರ್ಮರಾಜ ಅದನ್ನು ಎಚ್ಚರ ಕೊಡ್ತಾನೆ. ಬ್ರಾಹ್ಮಣನಿಗೂ ಅದು ಎಚ್ಚರ, ವಿರಾಟ್ ರಾಜನಿಗೂ ಕ್ಷಮೆ. ವಿರಾಟ್ ರಾಜನ ಹಿಂದಿರೋರಿಗೆ ನೀವು ಬಂದಿದ್ದೀರಿ ಅಂತ ಹೇಳಿ ನಿಮ್ಮ ರಾಜನಿಗೆ ಕ್ಷಮಿಸ್ತಾ ಇದ್ದೀನಿ ಅಂತ ಅನ್ನೋದು ಎಲ್ಲವನ್ನು ಹೇಳ್ತಾನೆ. ತಥೋ ವಿರಾಟ ಪರಮಾಭಿತುಷ್ಟ ಸಮೀಕ್ಷ ರಾಜ ಸಮಯಂಚಕಾರ ರಾಜ್ಯಂಚ ಸರ್ವಂ ವಿಸರ್ಜ ತಸ್ಮೈ ಸದಂಡಕೋಶಂ ಸಪುರಂ ಮಹಾತ್ಮ. ಒಪ್ಕೊಂಡ ಧರ್ಮರಾಜ ಅಂದ ತಕ್ಷಣ ಎಲ್ಲ ಬಿಟ್ಟೇ ಬಿಟ್ಟ. ಅದು ಬಾಯಿ ಮಾತಿಗೆ ಹೇಳಿರುವಂಥ ಮಾತಲ್ಲ. ಯಾವುದು? ವಿರಾಟ್ ರಾಜಂದು. ಸದಂಡಕೋಶಂ ವಿಸರ್ಜೆ ತವ ಭೃತ್ಯೋಸ್ಮಿ ಪಾಂಡವ ಅಂತ ಹೇಳಿ ಹಿಂದೆ ಏನು ಹೇಳಿದ್ನಲ್ಲ, ಅದನ್ನು ಸುಮ್ಮನೆ ಬಾಯಿ ಮಾತಿಗೆ ಎಲ್ಲನೂ ಕೊಟ್ಟು ಬಿಡ್ತೀನಿ, ನಾನು ನಿನ್ನ ದಾಸನಾಗ್ತೀನಿ ಅಂತ ಮೇಲ್ತೋರಿಕೆಗೋಸ್ಕರವಾಗಿ ಮಾತಾಡಿರುವಂತಹ ಮಾತಲ್ಲ. ಏನನ್ನು ಹೇಳಿದ್ನೋ ಉತ್ತರ ಕ್ಷಣದಲ್ಲಿ ಅದೇ ರೀತಿ ಎಲ್ಲ ಬಿಡ್ತೀನಿ, ಬಿಟ್ಟುಬಿಟ್ಟ. ಪಾಂಡವಾಂಶ್ಚ ತತಃಸರ್ವಾನ್ ಮತ್ಸ್ಯರಾಜ ಪ್ರತಾಪವಾನ್ ಧನಂಜಯಂ ಪುರಸ್ಕೃತ್ಯ ದಿಷ್ಟೇತಿ ಚಾಬ್ರವೀತ್. ಬಾ, ದೇವರ ಅನುಗ್ರಹದಿಂದಾಗಿ ನೀವು ಕ್ಷಮಾ ಮಾಡಿಬಿಟ್ರಿ ಅಂತ ಹೇಳ್ತಾನೆ. ನಾನೆಲ್ಲ ಕೊಟ್ಟು ಬಿಟ್ಟೆ ಅದಕ್ಕೋಸ್ಕರ ನೀವು ಕ್ಷಮಾ ಮಾಡಿದ್ರಿ ಅಂತ ಹೇಳೋದಿಲ್ಲ. ದೇವರ ಅನುಗ್ರಹದಿಂದಾಗಿ ನೀವು ಕ್ಷಮಾ ಮಾಡಿದ್ರಿ. ದೈವಾನುಕೂಲ್ಯದಿಂದಾಗಿ ನನಗೇನಾಯಿತು ಅಂದರೆ ನಿಮಗೆ ಕ್ಷಮಾ ಸಿಕ್ತು.
ಸಮುಪಾಘ್ರಾಯ ಮೂರ್ಧಾನಂ ಸಂಶ್ಲಿಷ್ಯ ಚ ಪುನಃ ಪುನಃ ಯುಧಿಷ್ಠಿರಂಚ ಭೀಮಂಚ ಮಾದ್ರೀಪುತ್ರೌ ಧನಂಜಯಂ ನಾತೃಪ್ಯದರ್ಶನೇ ತೇಷಾಂ ವಿರಾಟೋ ವಾಹಿನೀಪತಿ. ಆನಂತರದಲ್ಲಿ ಏನು ಮಾಡಿದ ಅಂತಂದರೆ ಭೀಮಸೇನ ದೇವರನ್ನ, ಅರ್ಜುನನನ್ನು, ನಕುಲ, ಸಹದೇವರನ್ನು ಎಲ್ಲರನ್ನೂ ಕೂಡ ಆಲಿಂಗನ ಮಾಡ್ಕೊತಾನೆ ವಿರಾಟ್ ರಾಜ. ಯಾಕೆ ಜ್ಯೇಷ್ಠನಾದಂಥವನು. ಆದರೂ ನಿಮ್ಮ ಬಗ್ಗೆ ತಪ್ಪು ಮಾಡಿದ್ದೀನಿ ಅಂತ ಕೈ ಮುಗಿದು ಅವ್ರು ಯಾವಾಗ ಒಪ್ಕೊಂಡ್ರ ಆನಂತರದಲ್ಲಿ ಹೋಗ್ಬಿಟ್ಟು ಆಲಿಂಗನ ಮಾಡಿಕೊಂಡು ನೀವು ಎಷ್ಟು ದೊಡ್ಡವರು, ಎಷ್ಟು ಉದಾರಿಗಳು ನೀವು ಅಂತ ಹೇಳಿ ಪುನಃ ಪುನಃ ಹೇಳ್ತಾನೆ. ಸಂಪ್ರೀಯಮಾಣೋ ರಾಜಾನಂ ಯುಧಿಷ್ಠಿರಮಥಾಬ್ರವೀತ್ ದಿಷ್ಟ್ಯಾ ಭವಂತಃ ಸಂಪ್ರಾಪ್ತಾಃ ಸರ್ವೇ ಕುಶಲಿನೋ ವನಾತ್ ದಿಷ್ಟ್ಯಾ ಸಂಪಾರಿತಂ ಕೃಚ್ಛ್ರಂ ಅಜ್ಞಾತಂ ವೈ ಮಹಾತ್ಮಭಿಃ ಇದಂ ರಾಜ್ಯಂಚ ವಃ ಪಾರ್ಥಾಃ ಯಚ್ಚಾನ್ಯದ್ವಸು ಕಿಂಚನ. ನೀವು ಭಾಳ ದೊಡ್ಡ ದೇವರ ಅನುಗ್ರಹದಿಂದಾಗಿ ಏನು ಮಾಡಿದ್ದೀರಿ ಅಂದರೆ ಅತ್ಯಂತ ಕುಶಲದಿಂದ, ಅತ್ಯಂತ ಕ್ಷೇಮದಿಂದ ವನವಾಸವನ್ನು, ಅಜ್ಞಾತವಾಸವನ್ನು ಎಲ್ಲವನ್ನೂ ಕೂಡ ಏನು ಮಾಡಿದ್ದೀರಿ ಅಂತಂದರೆ ದಾಟಿದ್ದೀರಿ. ಮತ್ತು ಅಜ್ಞಾತವಾಸ ವನವಾಸವನ್ನು ಅತ್ಯಂತ ಸಮರ್ಥವಾಗಿ ಸಂಪೂರ್ಣವಾಗಿ ಮುಗಿಸಿದ್ದೀರಿ. ಇದೇನಿದೆ ನನ್ನ ರಾಜ್ಯ, ನನ್ನ ಸಂಪತ್ತು, ನನ್ನ ಕೋಶ ಐಶ್ವರ್ಯಾದಿಗಳು ಏನೇನಿದ್ದಾವು, ಯಾವುದು ನನಗೆ ಗೊತ್ತಿದೆಯೋ ಅದು ನಿಮ್ಮದು, ನನಗೆ ಗೊತ್ತಿಲ್ಲದೆ ಇದ್ದದ್ದು ನಂದು ಅಂತ ಯಾವುದಿದೆಯೋ ಅದು ನಿಮ್ಮದೇ. ಯಾಕಂದರೆ ಒಬ್ಬ ರಾಜ ಅಂತಂದ್ರೆ ನಂದು ಏನೇನಿದೆ ಅಂತ ಅನ್ನೋದು ಎಲ್ಲನೂ ನನಗೆ ಗೊತ್ತೇ ಇರಬೇಕು ಅಂತ ನಿಯಮ ಇಲ್ಲ. ಎಷ್ಟೋ ಗೊತ್ತಿಲ್ಲದೆ ಇರೋ ಅಷ್ಟು ಸಂಪತ್ತು ಬಂದು ಬಿದ್ದಿರ್ತದೆ ಕೋಶಾಗಾರದಲ್ಲಿ. ಅದು ಗೊತ್ತಿದ್ದದ್ದು ಮಾತ್ರ ನಿನಗೆ ಕೊಟ್ಟಿದ್ದೀನಿ, ಗೊತ್ತಿಲ್ಲದೆ ಇದ್ದದ್ದು ಏನಿದೆಯಲ್ಲ ಅದು ನಿಂದಲ್ಲ ಅಂತೇನು ಹೇಳೋದಿಲ್ಲ, ಅದು ನಿಂದೆ. ಯಚ್ಚ ವಕ್ಷ್ಯಾಮಿ ತೇ ಸರ್ವಂ ಮಾಶಂಕೇಥಾ ಯುಧಿಷ್ಠಿರ ಇದಂ ಸ ನಗರಂ ರಾಷ್ಟ್ರಂ ಸದನಂ. ಪುನಃ ಹೇಳುತ್ತಾನೆ, ನಾ ಏನು ಹೇಳಿದ್ದೀನಿ ಅದರಲ್ಲಿ ಶಂಕ ಇಟ್ಕೊಬೇಡ್ರಿ. ಏನೋ ಬಾಯಿ ಮಾತಿಗೆ ಹೇಳಿದ್ದಾನೆ, ಉಪಚಾರಕ್ಕೋಸ್ಕರ ಹೇಳ್ದ ವಿರಾಟ್ ರಾಜ ಅಂತ ಅಂದ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ಏನೇನಿದೆಯೋ ಅದು ಎಲ್ಲವೂ ಕೂಡ ನಿಂದೆ. ಯುಷ್ಮಭ್ಯಂ ಸಂಪ್ರದಾಸ್ಯಾಮಿ ಭೋಕ್ಷ್ಯಾಂ ಯುಚ್ಚಿಷ್ಟಮೇವ ಚ. ನೀವು ಊಟ ಮಾಡಿದ ಮೇಲೆ ನಾನು ಊಟ ಮಾಡ್ತೀನಿ ಅಂತ. ನೀವು ಉಂಡ ಮೇಲೆ ನಾನು ಉಣ್ತೀನಿ, ನೀವು ಭೋಗವನ್ನು ಸ್ವೀಕಾರ ಮಾಡಿದ ಮೇಲೆ ನಾನು ಸ್ವೀಕಾರ ಮಾಡ್ತೀನಿ. ಎಷ್ಟು ಅದ್ಭುತವಾಗಿರತಕ್ಕಂತಹ ಔದಾರ್ಯ ಇರಬೇಕು. ಅಹಂ ವೃದ್ಧ ಚಿರಂ ರಾಜನ್ ಭುಕ್ತ ಭೋಗಶ್ಚಿರಂ ಸುಖಂ ರಾಜ್ಯಂ ದತ್ವಾತು ಯುಷ್ಮಭ್ಯಂ ಪ್ರವ್ರಜಿಷ್ಯಾಮಿ ಕಾನನಂ. ನಿನಗೆ ನನ್ನ ಎದುರಿಗೆ ನನ್ನ ರಾಜ್ಯವನ್ನು ಹೆಂಗೆ ನಿರ್ವಹಣೆ ಮಾಡಬೇಕು ಅಂತ ಧರ್ಮರಾಜ ನಿನಗೆ ಸ್ವಲ್ಪ ಏನಾಗ್ಬೋದು ಅಂತಂದರೆ ಸಂಕೋಚ ಆಗ್ಬೋದು. ರಾಜ್ಯ ಅವಂದು, ಅವ ನನಗೆ ಸಮರ್ಪಣೆ ಮಾಡಿಬಿಟ್ಟ ಅಂದ ಮಾತ್ರಕ್ಕೆ ನಾನು ಹೆಂಗೆ ಅದನ್ನು ತೊಗೊಳ್ಲಿಕ್ಕಾಗ್ತದೆ ಅಂತ ಹೇಳಿಬಿಟ್ಟು ನಿನಗೇನಾದ್ರೂ ಸ್ವಲ್ಪ ಆತಂಕ ಆಗ್ಬೋದು, ಮನಸ್ಸಿಗೆ ಸಂಕೋಚ ಆಗ್ಬೋದು. ಅದು ಬೇಡ ನಿನಗೆ. ಏನಂತಂದರೆ ಎಲ್ಲ ನಿನಗೆ ಕೊಟ್ಟು ಬಿಡ್ತೀನಿ. ನಾನು ಬಹುಕಾಲದವರೆಗೆ ರಾಜ್ಯ ಸುಖ ಭೋಗ ಐಶ್ವರ್ಯಾದಿಗಳನ್ನೆಲ್ಲ ಅನುಭವಿಸಿದ್ದೀನಿ, ವಯಸ್ಸು ಆಗೋಗಿದೆ ನನಗೆ. ಅದಕ್ಕೋಸ್ಕರವಾಗಿ ಪ್ರವ್ರಜಶ್ಯಾಮಿ ಕಾನನಂ, ಸನ್ಯಾಸ ತೊಗೊಂಡು ವನಕ್ಕೆ ಹೊಟ್ಟೋಗ್ಬಿಡ್ತೀನಿ, ಸನ್ಯಸ್ತನಾಗ್ಬಿಡ್ತೀನಿ, ಇನ್ಯಾವುದು ನನಗೆ ಬೇಕಾಗಿಲ್ಲ. ಉತ್ತರಾಂ ಪ್ರತಿಗೃಹಾತು ಸವ್ಯಸಾಚಿ ಧನಂಜಯ ಅಯಂ ಹ್ಯೌಪೈಕೋ ಭರ್ತಾ ತಸ್ಯಾಹ ಪುರುಷಸತ್ತಮ. ಅರ್ಜುನ ಉತ್ತರಾದೇವಿಯನ್ನು ಸ್ವೀಕಾರ ಮಾಡಲಿ, ಅವನೇ ಅವಳಿಗೆ ಯೋಗ್ಯನಾಗಿರ್ತಕ್ಕಂಥ ಪತಿ. ಆದ್ದರಿಂದಾಗಿ ಅವನಿಗೆ ಎಲ್ಲ ಸರ್ವಸ್ವವನ್ನು ಬಿಟ್ಟುಕೊಡ್ತಾ ಇದ್ದೀನಿ. ನಾನು ಈ ವಿವಾಹ ಅಂತನ್ನೋದು ಮುಗಿದ ನಂತರದಲ್ಲಿ ಹೊರಟು ನಿಲ್ತೀನಿ, ನಂಗೆ ಅನುಜ್ಞಾ ಕೊಡ್ರಿ. ಇಷ್ಟು ಏನು ಮಾಡ್ದ ಅಂದರೆ ವಿರಾಟ್ ರಾಜ ಸಾಂಜಲಿಯಾಗಿ, ಅಂಜಲಿಬದ್ಧನಾಗಿ ಕೈ ಮುಕ್ಕೊಂಡು ನಿಂತ್ಕೊಂಡು ಹೇಳ್ದ ಧರ್ಮರಾಜನ ಹತ್ತಿರದಲ್ಲಿ. ಆಗ ಅರ್ಜುನ ಮಾತಾಡ್ತಾನೆ, ರಾಜ ಔದಾರ್ಯ ತುಂಬ ತೋರಿಸ್ಬಿಟ್ಟಿ, ಬಹಳ ಅದ್ಭುತವಾದಂತಹ ಔದಾರ್ಯ. ಆ ಔದಾರ್ಯದ ಮೂಲಕವಾಗಿ ಎಲ್ಲ ಸರ್ವಸ್ವವನ್ನು ನೀನು ನಮಗೆ ಕೊಡ್ತೀನಿ ಅಂತ ಹೇಳಿದೆ, ಸರಿ ಇದೆ. ಆದರೆ ನಾವು ವಯಂ ವನಾಂತರಂ ಪ್ರಾಪ್ತಾಹ ನತೇ ರಾಜ್ಯಂ ಗ್ರಹಾಮಹೆ. ನೋಡಪ್ಪ, ನಾವು ದುರ್ಯೋಧನನ ಕಾಡಿನಿಂದ ಇನ್ನೊಂದು ಕಾಡಿಗೆ ಹೋಗಿದ್ವಿ, ಆ ಕಾಡಿನಿಂದ ನಿನ್ನ ಕಾಡಿಗೆ ಬಂದಿದ್ದೀವಿ ಒಟ್ಟೆ ನಾವು. ನಮಗೆ ವಾಸ್ತವದಲ್ಲಿ ನೀನು ಯಾವುದು ನಾಡು ಅಂತ ಅನ್ಕೊಂಡು ಕೊಡ್ತಿದ್ದೀಯಲ್ಲ, ಅದು ನಮಗೆ ನಾಡಲ್ಲ. ಯದ್ ಬಾಹುಬಲಾರ್ಜಿತಂ ರಾಜ್ಯಂ ತದೇವ ಮಮ ರಾಜ್ಯಂ. ಯಾವುದು ನನ್ನ ಸ್ವಕೀಯ ಬಾಹುಬಲದಿಂದ ಸಂಪಾದನೆ ಮಾಡಿರ್ತೀವಲ್ಲ, ಪಿತೃ ಪೈತಾಮಹ ಪ್ರಾಪ್ತವಾಗಿರತಕ್ಕಂಥದ್ದೇನಿದೆಯಲ್ಲ, ಅದು ನಮ್ಮ ರಾಜ್ಯವೇ ಹೊರತಾಗಿ ನೀನು ಕೊಡೋದೇನಿದೆಯಲ್ಲ ಅದು ಯಾರಿಗೆ ರಾಜ್ಯ ಆಗ್ತದೆ ಅಂದರೆ ಬ್ರಾಹ್ಮರಿದ್ದಾರಲ್ಲ, ತಗೊಂಬಿಟ್ಟು ಯಹೈವ ಸ್ತಂಭಾವ್ಯೋಷ್ಟಂ ವಿಶ್ವಮಾಯುರ್ವಿಷ್ಣುತಂ ಕ್ರೀಳಂತೋ ಪುತ್ರೈರ್ನಪ್ತೃಭಿರಮೋದಮಾನೋ ಸ್ವೇ ಗ್ರಹೇ.
ಆಯುಃ ಪ್ರಜಾಂ ಧನಂ ವಿದ್ಯಾಂ ಸ್ವರ್ಗಂ ಮೋಕ್ಷಂ ಸುಖಾನಿ ಚ ಪ್ರಯಚ್ಛಂತು ತದಾ ರಾಜ್ಯಂ ಪಿತರಶ್ಚ ಪಿತಾಮಹಾಃ ಅಂತ ಹೇಳಿಬಿಟ್ಟು ಏತಾ ಸತ್ಯಾಶಿಷಸ್ತಂತು ಅಂತ ಹೇಳಿ ಯಾರು ನಿಮ್ಮ ತಲೆ ಮೇಲೆ ಮಂತ್ರಾಕ್ಷಿ ಹಾಕ್ತಾರಲ್ಲ ಅವರಿಗಿದು ರಾಜ್ಯ. ದಾನ ಯಾರು ತಗೋಬೇಕು ಅಂದರೆ ಸಮರ್ಥನಾದಂತಹ ಬ್ರಾಹ್ಮಣ ತಗೋಬೇಕು. ಯಾವನು ಈ ರೀತಿಯಲ್ಲಿ ಆಶೀರ್ವಾದಾದಿಗಳನ್ನು ಮಾಡಿ ನಿಮ್ಮ ಅಭ್ಯುದಯವನ್ನು ಸಾಧಿಸ್ತಾನೋ ಅಂಥವನು ಏನು ಮಾಡಬೇಕು ಅಂದರೆ ದಾನವನ್ನು ತಗೋಬೇಕು. ಏನಾಗ್ಬಿಟ್ಟಿದೆ ಅಂದರೆ ಎಲ್ಲರೂ ಕಂಡವರೆಲ್ಲ ದಾನ ತಗೊಳ್ಳೋರೆ. ಡೊನೇಷನ್ಸ್ ಆರ್ ಅಕ್ಸೆಪ್ಟೆಡ್ ಯಾರ್, ಪ್ರತಿಯೊಬ್ಬರು ಬೋಲ್ಡ್ ಹಾಕ್ಕೊಂತಾರೆ. ಜೊತೆಗೆ ಸ್ಟಾರ್ ಮಾರ್ಕ್ನೊಳಗೆ ಇನ್ನೊಂದು ಹಾಕಿರ್ತಾರೆ, ಆಲ್ಸೋ ATG. ಕಂಡವರೆಲ್ಲ ತಗೊಂಡ್ರೆ ಅದು ದಾನ ಏನದು? ದಾನ ಅಂದರೆ ಯಾವನು ತಗೊಂತಾನಲ್ಲ ಆ ತಗೊಂಡಿರ್ತಕ್ಕಂತಹ ವ್ಯಕ್ತಿಗೆ ಪ್ರತಿಯಾಗಿ ತನ್ನ ತಪಸ್ಸನ್ನು ವಿನಿಯೋಗ ಮಾಡಿ ಆಶೀರ್ವಾದಾದಿಗಳ ದ್ವಾರ ಯಾವನು ದಾನ ಕೊಟ್ಟಿರ್ತಾನೋ ಅವನ ಅಭ್ಯುದಯವನ್ನು ಸಾಧಿಸುವಂತಹ ಸಾಮರ್ಥ್ಯ ಇದ್ದರೆ ಅದು ದಾನ. ಕಂಡವರು ಕಂಡದ ರೀತಿಯಲ್ಲಿ ಕೊಡೋದೆಲ್ಲ ದಾನ ಅಂತ ಆಗೋ ಹಂಗಿದ್ರೆ ಇಟ್ಟೆಲ್ಲ ಯಾಕೆ ಹೇಳಬೇಕಾಗಿತ್ತು? ಆಶೀರ್ವಾದ, ನಮಸ್ಕಾರ, ಕಾಲು ಹಿಡ್ಕೋ, ಪ್ರಾರ್ಥನೆ ಮಾಡು, ಶ್ರೋತ್ರಿಯಾಯ ಕುಟುಂಬಿನೇ ಬ್ರಾಹ್ಮಣಾಯ ಪ್ರತಿಶ್ರುತಾಯ ಅಂತ ಹೇಳ್ತಕ್ಕಂಥ ಅಗತ್ಯ ಏನಿದೆ ಸ್ಮೃತಿಶಾಸ್ತ್ರಕಾರನಿಗೆ? ದಾನ ಕೊಡ್ಲಿಕ್ಕೊಂದು ನಿಯಮ ಇದೆ, ದಾನ ತಗೊಳ್ಲಿಕ್ಕೊಂದು ನಿಯಮ ಇದೆ. ಕಂಡವರೆಲ್ಲರೂ ದಾನ ತಗೊಳ್ಳೋದು ಅನ್ನೋ ಕಾರಣಕ್ಕೇ ದಾನ ಅನ್ನೋದು ಅಷ್ಟು ಏನಾಗಿಬಿಟ್ಟಿರೋದು, ಅದು ನೀಚಾವಸ್ಥೆಗೆ ಬಂದು ಹೋಗಿರೋದು. ಕೋಶ ಐಶ್ವರ್ಯ ರಾಜ್ಯಾದಿಗಳಿಂದ ಭರಿತವಾಗಿರ್ತಕ್ಕಂಥದ್ದು, ಪುತ್ರ ಪೌತ್ರಾದಿಗಳಿಂದ ಸಮಲಂಕೃತವಾಗಿರ್ತಕ್ಕಂಥ ಇಡೀ ಸಮಗ್ರ ಮತ್ಸ್ಯ ದೇಶವನ್ನು ಕೊಡ್ತೀನಿ ಅಂತಂದರೆ ಅಂತಾನ ಅರ್ಜುನ. ವಯಂ ವನಾಂತರಂ ಪ್ರಾಪ್ತಾಹ ಅಂತಾನವನು. ನಾವು ಆ ಕಾಡಿನಿಂದ ಇನ್ನೊಂದು ಕಾಡಿಗೆ ಬಂದಿದ್ದೀವಿ ಅಂದರೆ ನಿನ್ನ ನಾಡು ಅದು ನಮಗೇನದು ಕಾಡು. ಇದು ರಾಜ್ಯ, ಕೋಶ, ಐಶ್ವರ್ಯ ಯಾರಿಗೆ? ಪಿತೃಪಿತಾಮಹ ಪ್ರಾಪ್ತವಾಗಿರತಕ್ಕಂತಹ ಪಿತೃಪೈತಾಮಹರಿಂದಾಗಿ ಬಂದಿರತಕ್ಕಂಥ ನಿನಗೆ ಇದು ರಾಜ್ಯ. ನೀನು ಯಾವುದಾರ ಬ್ರಾಹ್ಮಣನಿಗೆ ಕೊಟ್ಟರೆ ಅದು ಅವನಿಗೆ ರಾಜ್ಯ. ಆದರೆ ನನ್ನಂತಹ ಸುಕ್ಷತ್ರಿಯ ವಂಶಜಾತನಾದಂಥವನು ಏನು ಮಾಡಬಾರ್ದು, ಈ ರೀತಿಯಲ್ಲಿಯೇ ಕೊಡ್ತಾನೆ ಅಂದ ತಕ್ಷಣ ಕೈ ಒಡ್ಡಬಾರ್ದು. ಕೈ ಒಡ್ಲಿಕ್ಕೂ ಒಂದು ಅರ್ಹತೆ ಇದೆ. ಎಲ್ಲರೂ ಕೈ ಒಡ್ಲಿಕ್ಕೆ ಹೋಗಬಾರ್ದು. ಎಲ್ಲರೂ ಕೈ ಒಡ್ಲಿಕ್ಕೆ ಹೋದದ್ದಕ್ಕೆ ಈ ಸಮಸ್ಯೆ ಬರೋದು. ಎಲ್ಲರೂ ಬೇಡಬಾರ್ದು, ಬೇಡವ್ರು ಮಾತ್ರ ಬೇಡಬೇಕು. ಈ ಪ್ರಪಂಚದಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಎಲ್ಲರೂ ಭಿಕ್ಷಾದವರು ಅಂತ. ಯಾರೋ ಒಬ್ಬರು ಹೇಳಿದರು, ಏನಂತಂದ್ರೆ ನೋಡ್ರಿ, ಹೊರಗಿನ ದೇಶದಲ್ಲಿ ಭಿಕ್ಷಾದವರು ಅಂತಲೇ ಇಲ್ಲ ಅಂತ ಭಾಳಷ್ಟು ಸರ್ತೆ ಒಬ್ಬವನ ಹತ್ರ ಬಂದು ಹೇಳಿದ್ರಂತ, ಭಾರತೀಯನ ಹತ್ರ. ಅವನಿಗೂ ಕೇಳಿ ಸಾಕಾಗಿ ಹೋಗ್ಬಿಡ್ತು. ನಿಮ್ಮಲ್ಲೆಲ್ಲ ಭಿಕ್ಷಾದವ್ರು ಆ ರೀತಿ ತಿರುಗಾಡ್ತಾರೆ, ಹಾಂಗೆ ಹಿಂಗೆ ಅಂಥೇಳಿ ಭಾಳ ಅಂದ್ರಂತೆ. ಕೇಳಿ ಕೊನೆಗನ್ನಂತೆ, ನಮ್ಮಲ್ಲಿ ಭಿಕ್ಷಾದವರು ಅಂತ ಬೇರೆಯವರು, ಭಿಕ್ಷಾ ಕೊಡೋರು ಅಂತ ಬೇರೆಯವರು ಅಂತ ಇರೋದು ನಮ್ಮ ದೇಶದಲ್ಲಿ ಮಾತ್ರ ಅಂದ. ಮತ್ತು ಇನ್ನಿತರ ದೇಶಗಳಲ್ಲೇನು ನಿಮ್ಮಲ್ಲಿ ಇದ್ದವರೆಲ್ಲರೂ ಭಿಕ್ಷಾದವರೇ ಅಂದ. ಇವನು ಈ ರೀತಿ ಅಂತೀಯಲ್ಲ ನೋಡಿ, ಎಲ್ಲಿಂದ ಎಲ್ಲೆಲ್ಲಿಗೆ ಹೇಳು ಅಂತ ನಾವು. ಅದೇ ಭಿಕ್ಷಾಕ್ಕೆ ಹೆಸರು ಬೇರೆ ಬೇರೆ ಇಟ್ಟು. ಹೋಟ್ಲಿಗೆ ಹೋದ್ರೆ ಟಿಪ್ಸ್ ಅಂತೀಯ, ಆಯಿತಾ? ಮನಿ ಮಾರು ಇನ್ನೊಂದು ಮತ್ತೊಂದು ಕೊಡಿಸಿದ್ರೆ ಬ್ರೋಕರೈಜು ಅಂತೀಯ. ಹೆಸರುಗಳಷ್ಟೇ ಬೇರೆ ಬೇರೆ. ದಲ್ಲಾಳಿತನ ಅಂತೀಯ. ಹೆಸರು ವ್ಯತ್ಯಾಸ ಆಗೋದ್ರಿಂದಾಗಿ ಅದೇನು ಶ್ರಮಾರ್ಜಿತವಾದಂತಹ ದ್ರವ್ಯನ? ಅದಕ್ಕೇನಾದ್ರೂ ಬೆವರನ್ನು ಹರಿಸಿದಾರಾ, ರಕ್ತ ಬಸ್ತಿದಾರ ಅದಕ್ಕೆ? ಅಥವಾ ಅದು ಸ್ವಯಾರ್ಜಿತವಾದಂತಹ ಸಂಪತ್ತೇ? ಇಲ್ಲ ಅವರ ಹಿಂದಿನವ್ರು ಯಾರಾದರೂ ಸಂಪಾದನೆ ಮಾಡ್ಕೊಂಡು ಬಂದಿದ್ರು, ಏನೂ ಕಷ್ಟಪಡಲಾರ್ದೇ ಸಂಪಾದನೆ ಮಾಡ್ತಾರೋ ಇಲ್ಲ? ಮತ್ತೇನದು? ಕಷ್ಟಪಡ್ದೇನೆ ದ್ರವ್ಯ ಬರ್ತದೆ ಅಂದರೆ ಅದು ಯಾವುದದು? ಭಿಕ್ಷಾ ದ್ರವ್ಯ. ಇನ್ನೊಬ್ಬ ಕೊಟ್ಟದ್ದು, ನೀವು ತಗೊಂಡದ್ದು. ನಮ್ಮಲ್ಲಿ ಈ ರೀತಿ ವ್ಯವಸ್ಥೆ ಇದೆ. ಭಿಕ್ಷಾ ಬೇಡವರು ಅಂತ ಒಂದಿಷ್ಟು ಜನ ಇದ್ದಾರೆ, ಭಿಕ್ಷಾ ಕೊಡೋರು ಅಂತ ಒಂದಿಷ್ಟು ಜನ ಇದೆ. ಇದು ನಮ್ಮಲ್ಲಿ ವ್ಯವಸ್ಥೆ ಇದೆ. ನಿಮ್ಮಲ್ಲಿ ಏನಿಲ್ಲ, ಅದು ವ್ಯವಸ್ಥಾನೇ ಇಲ್ಲ. ಎಲ್ಲ ಕಡೆನೂ ಏನಪ್ಪ ಅಂತಂದರೆ ಭಿಕ್ಷಾನೇ. ಕಷ್ಟಪಡ್ದೇನೆ ಏನೇನು ತಗೋತಿರಲ್ಲ, ಇವೆಲ್ಲವೂ ಕೂಡ ಭಿಕ್ಷಾದ ನಾನಾ ಮಾರ್ಗಗಳಿವೆ. ಅದನ್ನಂತಾನೆ ಯಾರೋ ಅರ್ಜುನ ಅಂತಾನೆ, ವಯಂ ವನಾಂತರಂ ಪ್ರಾಪ್ತಾಹ.
ನಾವು ಇನ್ನೊಂದು ಕಾಡಿಗೆ ಬಂದಿದ್ದೀವಿ, ನಾವು ಇದನ್ನು ನಾಡು ಅಂತ ಪರಿಗಣನೆ ಮಾಡೋದಿಲ್ಲ. ನಾವು ನತೇ ರಾಜ್ಯಂ ಗ್ರಹಾಮಹೇ, ನಿನ್ನ ರಾಜ್ಯವನ್ನು ನಾವು ಸ್ವೀಕಾರ ಮಾಡೋದಿಲ್ಲಪ್ಪ, ನಿಂದೇನಿದೆ ಅದು ನಿಂದು. ಆದರೆ ಕಿಂತು ದುರ್ಯೋಧನಾದೀನಾಂ ರಾಜ್ಞಾಂ ರಾಜನ್ನ ಸ್ಪೃಹಾಮಹೇ, ಏನು ದುರ್ಯೋಧನಾದಿಗಳು ಇಟ್ಕೊಂಡಿದ್ದಾರಲ್ಲ ಅದು ರಾಜ್ಯ, ಅದು ಅವ್ರದಲ್ಲ, ಅದು ಯಾರ್ದು? ಅದು ನಮ್ಮದು. ನಮ್ಮದನ್ನು ನಾವು ಬಿಡೋದಿಲ್ಲ, ಇನ್ನೊಬ್ಬರದನ್ನು ನಾವು ತಗೊಳ್ಳೋದಿಲ್ಲ. ಎಷ್ಟು ಅದ್ಭುತವಾದಂತಹ ಮಾತು. ನಮ್ಮದೇನು ಪ್ರಾಪ್ತ ಆಗಿದೆಯೋ, ನಮ್ಮದು ಅಂತೇನಿದೆಯೋ ಅದನ್ನು ಬೇರೆಯವರು ತಗೊಳ್ಬಾರ್ದು. ಅದನ್ನು ನಾವಾಗಿ ಕೈ ಎತ್ತಿ ಕೊಡಬೇಕು, ಅದನ್ನು ನಾವು ಕೊಡಬೇಕು, ಬೇರೆಯವರು ತಗೊಳ್ಬೇಕು. ಆದರೆ ನಾವು ಬೇರೆಯವ್ರದನ್ನು ಅಷ್ಟೇ ನಿಷ್ಠೂರವಾಗಿ ನಾವು ನಿರಾಕರಣೆ ಮಾಡಬೇಕು. ಕಿಂತು ದುರ್ಯೋಧನಾದೀನಾಂ ರಾಜ್ಞಾಂ ರಾಜನ್ನ ಸ್ಪೃಹಾಮಹೆ, ನಾವು ಬಿಡೋದಿಲ್ಲ, ಅದನ್ನು ಅವಶ್ಯವಾಗಿ ಅದನ್ನು ಬಯಸ್ತೀವಿ. ಅದಕ್ಕಾಗಿ ನೀನು ಕೊಡ್ತಕ್ಕಂತಹ ಈ ರಾಜ್ಯ ಏನಿದೆಯಲ್ಲ, ಆ ರಾಜ್ಯ ಅದು ವಾಸ್ತವದಲ್ಲಿ ನೀ ಬಂಧುತ್ವದಿಂದ, ಸ್ನೇಹದಿಂದ, ಪ್ರೀತಿಯಿಂದ, ಭಕ್ತಿಯಿಂದ ನೀ ಕೊಡಬಹುದು. ಆದರೆ ಅದನ್ನು ನಾವು ತಗೊಳ್ಬಾರ್ದು. ಅದು ನಾವು ತಗೊಳ್ಳೋದು ಏನಲ್ಲ, ಅದು ಯೋಗ್ಯ ಅಲ್ಲ. ಈ ರೀತಿ ಕೊಟ್ಟಾಗ ತಗೊಂಡು ಬಿಟ್ಟರೆ ನಾವು ನಮ್ಮ ವೃತ್ತಿಗೆ ಅಪಮಾನ ಮಾಡ್ದಂಗೆ ಆಗ್ಬಿಡ್ತದೆ. ನಾವು ಎಲ್ಲಿ ಹುಟ್ಟಿದ್ದೀವಲ್ಲ ಆ ಕ್ಷತ್ರಿಯ ವಂಶಕ್ಕೆ ಅಪಮಾನ ಮಾಡ್ದಂಗೆ ಆಗ್ತದೆ. ನಾವು ಎಲ್ಲಿ ಹುಟ್ಟಿದ್ದೀವಿ ಅಂತಂದರೆ ನಾವು ಬ್ರಾಹ್ಮಣರಿಗೆ ದಾನ ಮಾಡ್ತಕ್ಕಂಥ ವಂಶದಲ್ಲಿ ಹುಟ್ಟಿದ್ದೀವಿ. ಬ್ರಾಹ್ಮಣರ ವೃತ್ತಿಯ ಥರ ವೃತ್ತಿಯನ್ನು ಮಾಡಿಕೊಂಡು ಬ್ರಾಹ್ಮಣರು ಯಾವ ರೀತಿಯಲ್ಲಿ ಕೊಟ್ಟರೆ ತಗೊಂಡು ಬದುಕ್ತಾರೋ ಆ ರೀತಿಯಲ್ಲಿ ನಾವೇನು ಮಾಡಬಾರ್ದು, ಬದುಕಲಿಕ್ಕೆ ಹೋಗಬಾರ್ದು. ಯಾಕೆ ಎಲ್ಲ ದ್ರವ್ಯವೂ ಕೂಡ ಮನುಷ್ಯನಿಗೆ ಅದು ಧರ್ಮವನ್ನು ಸಾಧಿಸೋದಿಲ್ಲ ಅಂದರೆ, ಆ ದ್ರವ್ಯ ಬರತಕ್ಕಂಥ ಹಾದಿ ಏನಿದೆ ನೋಡ್ರಿ, ಅದಕ್ಕೆ ತಕ್ಕಂಗೆ ಏನಾಗ್ತದೆ ಅಂದರೆ ಮನುಷ್ಯ ಧರ್ಮ ಸಾಧನೆಯನ್ನೋ ಅಧರ್ಮ ಸಾಧನೆಯನ್ನೋ ಎರಡರಲ್ಲಿ ಆಧಾರವನ್ನು ಮಾಡ್ತಾನೆ. ನಮ್ಮ ಮಂತ್ರಾಲರಾಯರ ಅತ್ಯಂತ ಪ್ರೀತ್ಯಾಸ್ಪದರಾದಂಥವ್ರು ಇಭರಾಮಪುರದ ಅಪ್ಪ ಅವರು ಅಂತ, ಈಗ ಇಬ್ರಾಹಿಂಪುರ ಅಂತ ಮಾಡಿಟ್ಟಿದ್ದಾರೆ. ಅದು ಇಭರಾಮಪುರ ಅಂತಿದ್ದದ್ದು ಅದ್ರ ಹೆಸರು. ಅದನ್ನು ಇವರೆಲ್ಲ ಸೇರಿಕೊಂಡು ಏನೇನು ಕೆಡಿಸ್ಬೇಕಲ್ಲ ಅದನ್ನು ಹಾಗೆ ಕೆಡಿಸಿ ಅದನ್ನು ಇಬ್ರಾಹಿಂಪುರ ಅಂತ ಮಾಡಿದ್ದಾರೆ. ಆ ಇಬ್ರಾಹಿಂಪುರದ ಅಪ್ಪ ಅವರು ಸ್ವಯಂ ಪಾಕದವರು. ಶಿಷ್ಯ ಬಂದು ಅಡುಗೆ ಮಾಡಬೇಕು. ಅವರು ಒಂದು ಪಂಚಮುಖಿ ಪ್ರಾಣದೇವರು ಅವರು ಉಪಾಸನ ಮಾಡತಕ್ಕಂಥ ವಿಗ್ರಹವನ್ನು ಪೂಜಾ ಮಾಡಬೇಕು. ಅಪ್ಪ ಅವರು ಬರ್ತಾರೆ ಅಂದರೆ ಆಗಿನ ಕಾಲಕ್ಕೆಲ್ಲ ಬಹಳ ದೊಡ್ಡ ವೈಭವ. ಅವ್ರು ಯಾರ ಮನೆಗೆ ಬರ್ತಾರೆ, ಮನೆಯಾಗಿಂದ ಎಲ್ಲನೂ ದೇವ್ರ ಮನೆ ಸಮೇತ ಎಲ್ಲ ಬಿಟ್ಟು ಕೊಟ್ಬಿಡ್ತಿದ್ರು. ನೀವು ಬಂದಿದ್ದೀರಿ, ನಿಮ್ಮದೇ ಪೂಜೆ ನೈವೇದ್ಯ ವಿಷ್ಯವೆಲ್ಲ ಆಗಲಿ, ನಿಮ್ಮದು ಊಟ ಆದ ನಂತರದಲ್ಲಿ ನಮಗೆ ಏನು ಕೊಡ್ತೀರೋ ಅದೇ ಏನಪ್ಪ ಅಂದರೆ ಪ್ರಸಾದ. ನೀವೇನು ಬಿಟ್ಟು ಹೋಗ್ತೀರೋ ಅದು ಪ್ರಸಾದ, ನಿಮ್ದಾಗಿ ಬಿಡಲಿ ಅಂತ. ಆಯಾ ಕಾಲಕ್ಕೆ ದೊಡ್ಡ 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 ಶ್ರೀಮಂತರು, ದೇಸಾಯರು, ದೇಶಪಾಂಡೆಯವರು ಯಾರ್ಯಾರು ಇರ್ತಿದ್ರು ಬಿಟ್ಟು ಕೊಡ್ತಿದ್ರು. ಒಂದು ಸರ್ತೆ ಒಂದು ಮನೆಗೆ ಹೋಗಿದ್ರು. ತುಂಬ ಶ್ರೀಮಂತ ದೇಸಾಯಿಯ ಮನೆ, ಭಾಳ ದೊಡ್ಡ ಶ್ರೀಮಂತರ ಮನೆ. ಬೇಕಾದಷ್ಟು ಮನೆಯಲ್ಲಿ ಬೆಳ್ಳಿ ಬಂಗಾರ ಯಥೇಚ್ಛ ಇತ್ತು. ಅಪ್ಪ ಅವರು ತಮ್ಮ ದೇವ್ರ ಪಡಿಗೆ ಬಿಚ್ಚಿದ್ರು, ದೇವ್ರ ಪೂಜೆ ಮಾಡಿದರು. ಶಿಷ್ಯ ಬಂದ, ಅಡುಗೆ ಮಾಡ್ದ, ನೈವೇದ್ಯ ಆಯಿತು, ವೈಶ್ವದೇವ ಎಲ್ಲ ಮುಗೀತು. ಎಲ್ಲ ಮುಗಿದ ಮೇಲೆ ಅವರಿಗೆ ಮನೆಯವರಿಗೆ ದೇವ್ರ ಪೂಜೆ ಮಾಡಿದ ಮೇಲೆ ತೀರ್ಥ ಕೊಟ್ಟು ಮಂತ್ರಾಕ್ಷತೆ ಕೊಟ್ಟು ನಿಮ್ಗೆ ಶ್ರೇಯಸ್ಸಾಗಲಿ ಅಂತ ಆಶೀರ್ವಾದ ಮಾಡಿದರು. ಆ ಮನೆಯೊಳಗೆ ಊಟ ಮುಗೀತು ಅಂದ್ರೆ ಹೊಂಟ್ರು ಮುಂದಿನ ಊರಿಗೆ. ಮುಂದಿನ ಊರಿಗೆ ಹೋಗಿ ಅಲ್ಲಿ ದೇವ್ರ ಪೂಜೆ ಮಾಡಬೇಕಾದ್ರೆ ನೋಡ್ತಾರೆ, ದೇವ್ರ ಪೂಜೆಗೆಲ್ಲ ಬಟ್ಲುಗಳನ್ನು ನೋಡ್ತಾರೆ. ಒಂದು ಬಟ್ಲು, ಒಂದು ಬೆಳ್ಳಿ ಬಟ್ಲು ಬಂದುಬಿಟ್ಟಿದೆ. ಇವ್ರ ಹತ್ರ ಇರೋದೆಲ್ಲ ತಾಮ್ರತ್ತು. ಈ ಬೆಳ್ಳಿ ಬಟ್ಲು ಎಲ್ಲಿಂದ ಬಂತು? ಶಿಷ್ಯನನ್ನು ಕೇಳಿದರು, ಏನಪ್ಪ ಈ ಬಟ್ಲು ನೋಡೋ, ಇದು ನಮ್ದಲ್ಲಲ್ಲ, ಇದು ಯಾಕೆ ಇಲ್ಲಿ ಬಂತು? ನಮ್ದಲ್ಲದೆ ಇದ್ದದ್ದು ಯಾಕೆ ಇದು ಬಂತಿದ್ದು? ಅವನು ಶಿಷ್ಯ ಉತ್ತರ ಕೊಟ್ಟ, ಅದಾ ಆ ಹಿಂದಿನ ಊರಿನೊಳಗೆ ದೇಸಾಯರ ಮನೆಯಲ್ಲಿ ಪೂಜೆ ಮಾಡಿದ್ರಲ್ಲ, ಬೇಕಾದಷ್ಟು ಬಟ್ಲಿತ್ತು. ಸ್ವಾದೋದಕ ಮಾಡೋದಕ್ಕೋಸ್ಕರವಾಗಿ ದಿನನಿತ್ಯ ತಾಮ್ರದ ಬಟ್ಲಿನಲ್ಲಿ ತೆಗಿತೀವಿ, ಅದು ಕಿಲಿಬಿಡ್ತದೆ, ಬೇಗ ದೇವ್ರ ಪೂಜೆ ಮಾಡಬೇಕು ಅಂತ ಅನ್ನಿಸ್ತದೆ.
ಕಿಲಿಬಿ ಹೋಗ್ಬಿಡ್ತದೆ, ಅದಕ್ಕೋಸ್ಕರವಾಗಿ ಬೆಳ್ಳಿ ಬಟ್ಲಿದ್ರೆ ಅನುಕೂಲ ಅಂತ ನಾನೇ ತೊಗೊಂಬಂದ್ಬಿಟ್ಟೆ ಅಂತ ಹೇಳ್ದ. ಸಣ್ಣ ಬಟ್ಲು, ಸೊ ಅದಕ್ಕೆ ಎಷ್ಟು ಬಳಸ್ತಾರೆ, ಅಷ್ಟು ಸಣ್ಣ ಬಟ್ಲು. ಎಂಥ ತಪ್ಪು ಮಾಡಿದೆಯಪ್ಪ ಹುಡುಗ, ಮಾಡಬಾರ್ದಾಗಿತ್ತು. ವೇದಾಂತ ಶಾಸ್ತ್ರ ಅಧ್ಯಯನ ಮಾಡುವಂಥವನು, ಪಾರತ್ರಿಕವಾದ ಪುಣ್ಯಪಾಪಗಳ ಬಗ್ಗೆ ಎಚ್ಚರ ಇರುವಂಥವ್ರು ಇಂಥ ಇದೆಲ್ಲ ಕೆಲಸ ಮಾಡಬಾರ್ದಪ್ಪ. ಇದು ವಾಸ್ತವದಲ್ಲಿ ಅಪರಾಧ, ತಪ್ಪಿದು. ಇನ್ನೊಬ್ಬರ ಮನೆ ಪದಾರ್ಥ ನಾವು ಈ ರೀತಿ ತೊಗೊಂಡ್ರೆ ಅದನ್ನು ಕಳ್ತನ ಅಂತ ಹೇಳಿ ಪರಿಗಣನೆ ಮಾಡ್ತಾರೆ. ಇದನ್ನು ಹೋಗಿ ಅವ್ರ ಮನೆಗೆ ಕೊಟ್ಟುಬಿಡು, ತಪ್ಪಾಯಿತು ಅಂತ ಹೇಳು, ನೀವು ಪ್ರಾಯಶ್ಚಿತ್ತ ಮಾಡ್ಕೋಬೇಕು, ಗಂಗಾ ಸ್ನಾನ ಮಾಡ್ಕೊಂಡು ಬಾ, ಹಾಗೆಯೇ ಇನ್ನೊಂದು ಕೆಲಸ ಮಾಡು ಅಂತ ಹೇಳಿದರು. ನೀನು ತಪ್ಪು ಮಾಡಿದೀಯ ಅಂದ ತಕ್ಷಣ ಅವ ಗುರುಗಳ ಕಾಲಿಗೆ ಬಿದ್ದ. ಹೌದು ತಪ್ಪಾಯ್ತು ನಂದು, ಕ್ಷಮ ಮಾಡಿರಿ ಅಂತ ಕೇಳ್ಕೊಂಡ. ನನ್ನನ್ನಲ್ಲಪ್ಪ, ಅವ್ರ ಮನೆಗೆ ಹೋಗಿ ನೀನು ಅವರೆದುರಿಗೇ ನಿಮ್ಮದು ನಾನು ಈ ರೀತಿ ತೊಗೊಂಡ್ಬಿಟ್ಟಿದ್ದೆ, ನನ್ನಿಂದ ತಪ್ಪಾಗಿದೆ, ನಾನು ಕಳ್ಳತನ ಮಾಡಿದ್ದೀನಿ, ನೀವೇನು ಶಿಕ್ಷೆ ಕೊಡ್ತೀರಿ ತೊಗೊಳ್ತೀನಿ ಅಂತ ಹೇಳಿ ಅವ್ರ ಹತ್ರ ತಪ್ಪಾಗಿದ್ದರೆ ನಾನು ಕ್ಷಮ ಮಾಡಿದ್ದೀನಪ್ಪ, ಏನು ತೊಂದರೆ ಇಲ್ಲ, ಹೋಗು ಅಂತ ಹೇಳಿದ ಮೇಲೆ ನೀ ಹೊರಟು ಗಂಗಾ ಸ್ನಾನ ಮಾಡು, ಗಂಗಾ ಸ್ನಾನ ಮಾಡಿ ಆಮೇಲೆ ಬಾ ಅಂತ ಹೇಳಿದರು. ಹಾಗೆಯೇ ನಿನ್ನೆ ನಾವು ಊಟ ಮಾಡಿದ್ವಲ್ಲ, ಅವ್ರ ಮನೆಯಲ್ಲಿ ಅಕ್ಕಿ ಕೊಟ್ಟಿದ್ರಲ್ಲ, ಆ ಅಕ್ಕಿ ಅವರು ಎಲ್ಲಿಂದ ತಂದಿದ್ರು ಅಂತ ಕೇಳ್ಕೊಂಡು ಬಾ, ಅಷ್ಟು ಕೇಳ್ಕೊಂಡು ಬಂದು ಆಮೇಲೆ ನೀನು ಗಂಗಾ ಸ್ನಾನಕ್ಕೆ ಹೋಗು ಅಂತ ಹೇಳಿದರು. ಹೋದ ದೇಸಾಯರ ಮನೆಗೆ, ಕೊಟ್ಟ, ನಂದು ಅಪರಾಧ ಆಗಿದೆ, ನಾನು ಹೀಗೆ ಗೊತ್ತಿಲ್ಲದೇನೆ ತೊಗೊಂಡು ಹೋಗ್ಬಿಟ್ಟಿದ್ದೆ, ನನ್ನ ತಪ್ಪು ಅಂತ ಹೇಳಿ ನಮ್ಮ ಗುರುಗಳು ಹೇಳಿದರು. ನಿಮ್ಮ ಮನೆಯಲ್ಲಿ ಬೇಕಾದಷ್ಟು ಇರ್ಬೋದು, ಆದರೆ ನಾನು ಮಾಡಿದ್ದು ತಪ್ಪಾದದ್ರಿಂದ ಇದನ್ನು ತೊಗೊಳ್ರಿ, ನಾನು ತಪ್ಪು ಮಾಡಿದ್ದೀನಿ, ನನ್ನ ಕ್ಷಮ ಮಾಡಿರಿ, ನೀವೇನು ಶಿಕ್ಷೆ ಕೊಡ್ತೀರಿ ಅದನ್ನು ತೊಗೊಳ್ತೀನಿ ಅಂತ ಹೇಳ್ದೆ. ಅಯ್ಯೋ ಅಂಥದ್ದೆಲ್ಲ ಸಾವಿರಾರು ಬಟ್ಲುಗಳು ಬಿದ್ದಿದ್ದೀನಿ, ಒಂದು ಎತ್ಕೊಂಡು ಹೋದ್ರಿ, ಇನ್ನೊಂದು 4 ಎತ್ಕೊಂಡು ಹೋಗು ಅಂದ್ರೆ ಅವರು ಔದಾರ್ಯದಿಂದ. ಇಲ್ಲ ನಾನು ತಪ್ಪು ಮಾಡಿದ್ದೀನಿ, ಹಾಗೆಲ್ಲ ಮಾಡಬಾರ್ದು, ಇದು ಅಪರಾಧ, ನೀವೇನು ಶಿಕ್ಷೆ ಕೊಡ್ತೀರಿ? ಶಿಕ್ಷೆ ಏನು ಕೊಡೋದಿಲ್ಲಪ್ಪ, ನೀನು ಬ್ರಾಹ್ಮಣ, ತಪ್ಪು ಮಾಡಿದಿ ಅಂತ ನೀನು ನಮ್ಮ ಮುಂದೆ ಹೇಳೋದೇ ದೊಡ್ಡ ಇದು ನಮಗೆ. ಆದ್ದರಿಂದಾಗಿ ನೀನು ತಪ್ಪು ಮಾಡಿದರೆ ಅದಕ್ಕೇನು ಪ್ರಾಯಶ್ಚಿತ್ತನೋ ನೀನು ಮಾಡ್ಕೊಂಡ್ರು. ಹಾಗೆಯೇ ನಮ್ಮ ಗುರುಗಳು ಕೇಳಿದ್ದಾರೆ ಒಂದೇ ಒಂದು ಪ್ರಶ್ನೆ, ಅದಕ್ಕೆ ಉತ್ತರ ಕಂಡುಕೊಂಬ ಅಂತ ಹೇಳಿದ್ದಾರೆ. ಆ ಪ್ರಶ್ನೆಗೆ ಉತ್ತರ ಹೇಳ್ರಿ ಏನು ಅಂತ ಕೇಳಿದರು. ಏನಿಲ್ಲ, ನಿನ್ನೆ ನಮಗೆ ಊಟಕ್ಕೆ ಅಕ್ಕಿ ಕೊಟ್ಟಿದ್ರಲ್ಲ, ಆ ಅಕ್ಕಿ ಎಲ್ಲಿಂದ ಬಂದದ್ದು ಅಂತ ಕೇಳಿದರು, ಅದನ್ನೊಂಚೂರು ಉತ್ತರ ಕೊಡ್ರಿ. ದೇಸಾಯಿ ಅಯ್ಯೋ ಅದು ಎಲ್ಲಿಂದ ಬಂದಿದ್ದು ಅಂತ ನಾ ಎಲ್ಲಿಂದ ಹೇಳಪ್ಪ, ತಾಳಿಲಿ ಅಂತ ಹೇಳ್ದ. ಮನೆಯಲ್ಲಿ ಲೆಕ್ಕಿಗರವನು ಅಂತ ಇಟ್ಟಿರ್ತಾರೆ, ಲೆಕ್ಕಪತ್ರ ಬರೀಲಿಕ್ಕೆ ಹೋಗೋನು. ಅವನು ಕರೆದ್ರೆ, ಏಯ್ ಹೇಳಪ್ಪ ಲೆಕ್ಕಾಚಾರದಿಂದ ಹೇಳು, ನಿನ್ನೆ ಇವರಿಗೆ ಅಕ್ಕಿ ಕೊಟ್ಟರಲ್ಲ, ಆ ಅಕ್ಕಿ ಎಲ್ಲಿಂದ ಬಂದಿತ್ತು ಏನು ಅಂತ. ಅವನು ಗೋದಾಮಿನಲ್ಲಿ ಬೇಕಾದಷ್ಟು ಮೂಟೆಗಳಿತ್ತು, ಯಾವ ಮೂಟೆ ಎಲ್ಲಿಂದ ಬಂದಿದೆ ಅಂತ ಹೇಳಿ ಆಯಾ ಗದ್ದೆಗಳದ್ದೆಲ್ಲ ಒಂದೊಂದು ಕಡೆ ಎಲ್ಲ ಬೇರೆ ಪೇರಿಸಿಟ್ಟಿರ್ತಾರಲ್ಲ, ಅವ್ನು ನೋಡ್ದ ಯಾವ ಮೂಟೆ ತೆಗೆಸಿದ್ರಪ್ಪ ಅಂಥೇಳಿ ನೋಡ್ದ. ಆಮೇಲೆ ಸರಿ ಬಂದ, ಹೇಳ್ದ ಯಾವ ಮೂಟೆದು ಅಂತಂದರೆ, ಸ್ವಾಮಿ ಅದೇ ನಮಗೂ ಕುಲಕರ್ಣಿಯವರಿಗೂ ವಿವಾದ ಇದೆಯಲ್ಲ, ಆ ವಿವಾದದ ಮಧ್ಯದಲ್ಲಿ ಆ ಹೊಲ ನಮ್ಮದು ಅವ್ರದ್ದು, ಗದ್ದೆ ನಮ್ಮದು ಅವ್ರದ್ದು ಅಂಥೇಳಿ ವಿವಾದ ಇದೆಯಲ್ಲ, ಆ ವಿವಾದದ ಭೂಮಿಯಲ್ಲಿ ಬೆಳೆದಿರತಕ್ಕಂಥದ್ದದು, ಅದನ್ನು ಕೊಟ್ಟಿದ್ವಿ. ಇದನ್ನೇ ಹೋಗಿ ಅಲ್ಲೇ ಅಪ್ಪ ಅವ್ರಿಗೆ ಅವ ಹೇಳ್ದ, ಹಾಗೇನೋ ವಿವಾದ ಇದೆ ಅಂತ ಅವ್ರಿಗೂ ಕುಲಕರ್ಣಿಯವರಿಗೂ, ಆ ಗದ್ದೆಯೊಳಗೆ ಬೆಳೆದಿರೋಂಥ ಅಕ್ಕಿನ ನಮಗೆ ಕೊಟ್ಟಿದ್ರು. ಅಪ್ಪ ಅವರು ಅವರಿಗೆ ಪತ್ರ ಬರೆದ್ರಂತೆ, ಆ ಭೂಮಿ ನಿಮ್ದು ಅಲ್ಲೇ ಅಲ್ಲ, ಆ ಭೂಮಿ ವಾಸ್ತವದಲ್ಲಿ ಕುಲಕರ್ಣಿಯವ್ರದ್ದೇ, ಅವ್ರಿಗೆ ಬಿಟ್ಟು ಕೊಟ್ಬಿಡ್ರಿ ಅಂತ. ಯಾಕೆ ಅಂದರೆ ನೀವು ಆ ಭೂಮಿಯನ್ನು ಕಳ್ಳತನ ಮಾಡಿದ್ದರೆ, ಆ ಕಳ್ಳತನ ಮಾಡಿದ್ದಕ್ಕೆ, ಆ ಭೂಮಿಯಲ್ಲಿ ಬೆಳೆದಿರತಕ್ಕಂತಹ ಭತ್ತದಲ್ಲಿ ಅದು ಕಳ್ಳತನದ ಬುದ್ಧಿ ಇದ್ದಿದ್ದಕ್ಕೆ, ಆ ಬುದ್ಧಿ ನನ್ನ ಶಿಷ್ಯನಿಗೆ ಬಂದಿದ್ದಕ್ಕೆ ನನ್ನ ಶಿಷ್ಯ ಕಳ್ಳತನ ಮಾಡ್ದ. ಇಷ್ಟೆಲ್ಲ ಕಥೆ ಹೇಳಬೇಕಲ್ಲ, ಇದನ್ನು ಶ್ರೀಮದಾಚಾರ್ಯರು ಒಂದೇ ವಾಕ್ಯದಲ್ಲಿ ಹೇಳ್ತಾರೆ, ನ್ಯಾಯಾರ್ಜಿತೇನ ವಿತ್ತೇನ ಅಂತ ಹೇಳಿ. ನಾವು ಉಣ್ಣತಕ್ಕಂತಹ ಅನ್ನ ಏನಿದೆಯಲ್ಲ, ಅದು ಅನ್ಯಾಯಾರ್ಜಿತ ಆಗಬಾರ್ದು. ಅಂದರೆ ನಮಗೆ ಸಲ್ಲದ ರೀತಿಯಿಂದ ನಾವು ಸಂಪಾದನೆ ಮಾಡಿಬಿಟ್ರೆ ಅದನ್ನು ಅನ್ಯಾಯಾರ್ಜಿತ ದ್ರವ್ಯ ಅಂತ ಕರೀತಾರೆ. ಹಂಗೆ ಅನ್ಯಾಯದಿಂದ ಸಂಪಾದನೆ ಮಾಡಿಬಿಟ್ವಿ ಅಂದರೆ ನಾವು ಧರ್ಮ ಮಾಡಲಿಕ್ಕೆ ಆಗೋದಿಲ್ಲ, ಅದು ಧರ್ಮ ಮಾಡಲಿಕ್ಕೆ ಆಗೋದಿಲ್ಲ. ಆ ದ್ರವ್ಯನೇ ತೊಗೋಬೇಡ್ರಿ ಅಂತಾರೆ ಶಾಸ್ತ್ರಕಾರ. ಅದನ್ನೇ ಹೇಳ್ತಿದ್ದಾನೆ ಧರ್ಮ ಅರ್ಜುನ, ವಯಂ ವನಾಂತರಂ ಪ್ರಾಪ್ತಾಹ ನತೇ ರಾಜ್ಯಂ ಗ್ರಹಾಮಹೆ. ನಾವು ಈ ರೀತಿಯಲ್ಲಿ ತೊಗೊಂಡ್ಬಿಟ್ರೆ ಅದು ಅನ್ಯಾಯಾರ್ಜಿತ ದ್ರವ್ಯ ಆಗ್ಬಿಡ್ತದೆ. ನಿನ್ನ ಸಂಪತ್ತು ನೀನೇನೋ ಕೊಟ್ಟಿ ಅಂತ ನಾವು ತೊಗೊಂಡ್ಬಿಟ್ವಿ ಅಂದರೆ ಅದು ಈ ರೀತಿ ತೊಗೊಳೋದು ಯಾರ್ದದು? ಅದು ಬ್ರಾಹ್ಮಣರ ಕಾರ್ಯಕ್ರಮ. ಅದು ಈ ಕ್ರಮದಲ್ಲಿ ನಾವು ಸಂಪಾದನೆ ಮಾಡಿದರೆ ಏನಾದಂಗೆ ಆಯ್ತದೆ, ಅದು ಅನ್ಯಾಯಾರ್ಜಿತ ದ್ರವ್ಯ ಆಯಿತು. ಹಂಗೆ ಅನ್ಯಾಯದಿಂದ ಅರ್ಜಿತವಾದದ್ರಿಂದ ನಮಗೆ
ಧರ್ಮ ಸಾಧನೆ ಮಾಡಲಿಕ್ಕಾಗೋದಿಲ್ಲ. ನಾವು ಧರ್ಮ ಸಾಧನೆ ಮಾಡಬೇಕಂದ್ರೆ ಮೊದಲು ಏನು ಮಾಡಬೇಕು? ದ್ರವ್ಯವನ್ನು ನ್ಯಾಯಾರ್ಜಿತವಾಗಿ ಸಂಪಾದನೆ ಮಾಡಬೇಕು, ನ್ಯಾಯದಿಂದ ಅರ್ಜನೆ ಮಾಡಬೇಕು. ಅದಕ್ಕೇನೆ ಹೇಳ್ತಾನೆ, ಕಿಂತು ದುರ್ಯೋಧನಾದೀನಾಂ ರಾಜ್ಞಾಂ ರಾಜನ್ ಸ್ಪೃಹಾಮಹೇ. ಆ ದುರ್ಯೋಧನಾದಿಗಳ ರಾಜ್ಯ ಏನಿದೆಯಲ್ಲ ಅದನ್ನು ಅವಶ್ಯವಾಗಿ ನಾವು ಬಯಸ್ತೀವಿ, ಅದು ನಮ್ದದು, ಅದನ್ನು ಅವರು ತೊಗೊಳ್ಬಾರ್ದು, ಅದನ್ನು ನಾವು ಬಿಡೋದಿಲ್ಲ. ನಿಂದು ನಾವು ತೊಗೊಳ್ಬಾರ್ದು, ನಾವು ಅದನ್ನು ತೊಗೊಳ್ಳೋದಿಲ್ಲ ಅಂತ ಹೇಳಿ ಎಷ್ಟು ಸೂಕ್ಷ್ಮದಲ್ಲಿ ಸೂಕ್ಷ್ಮವಾಗಿರತಕ್ಕಂತಹ ಮಾತುಗಳನ್ನು ಸ್ಪಷ್ಟವಾಗಿ ಹೇಳ್ತಾನೆ. ಇದರ ನಂತರದಲ್ಲಿ ಇನ್ನು ಮತ್ತೆ ಸಂಬಂಧವನ್ನು ಬೆಳೆಸಬೇಕು, ಉತ್ತರಾದೇವಿಯನ್ನು ನನಗೆ ಕೊಡಬೇಕು ಅಂತನ್ನೋದರ ಬಗ್ಗೆ ನಿಷೇಧ ಮಾಡ್ತಾನೆ. ನಂಗೆ ಉತ್ತರಾದೇವಿಯನ್ನು ಕೊಡಬೇಡ ಅಂತ ಹೇಳ್ತಾನೆ. ಯಾಕೆ ಅಂತನ್ನೋದಕ್ಕೂ ಕಾರಣವನ್ನು ಹೇಳ್ತಾನೆ. ಉತ್ತರಾದೇವಿಯನ್ನು ಸ್ವೀಕಾರನೇ ಮಾಡೋದಿಲ್ವ ಅಂದ್ರೆ ಮಾಡ್ತೀನಿ ಅಂತ ಹೇಳ್ತಕ್ಕಂಥ ಅರ್ಜುನ ಅದಕ್ಕೆ ಕಾರಣವನ್ನು ಕೊಡ್ತಕ್ಕಂಥದ್ದು, ತಾನು ಯಾರಿಗೋಸ್ಕರವಾಗಿ ಉತ್ತರಾದೇವಿಯನ್ನು ಸ್ವೀಕಾರ ಮಾಡ್ತೀನಿ ಅಂತ ಅನ್ನೋದನ್ನು ಹೇಳ್ತಾನೆ. ಏನು ಹೇಳ್ತಾನೆ? ನಾಳಿನ ದಿವಸ ಶ್ರೀಕೃಷ್ಣ ಅರ್ಪಣಮಸ್ತು. ಏನಂತ? ಹಾಂ, ಮತ್ತೆ